ಒಂದು ಅವಕಾಶಕ್ಕಾಗಿ ಧನ್ಯವಾದವನ್ನ ಸಮರ್ಪಣೆ ಮಾಡ್ತಾ ಇವತ್ತಿನ ಈ ಒಂದು ವಿಷಯದ ಬಗ್ಗೆ ಆರಂಭ ಮಾಡೋಣ. ಈಗಾಗಲೇ ಧ್ಯಾನಾವಸ್ಥೆಯಿಂದ ನೀವೆಲ್ಲರೂ ಹೊರ ಬರ್ತಾ ಇದ್ದೀರಾ. ಸೊ ಈ ಕ್ಷಣ ಏನಿದೆ, ಈಗ ನೀವು ನಿಮ್ಮ ಅಸ್ತಿತ್ವದ ಅತ್ಯಂತ ಹತ್ತಿರದ ನಿಜ ಸ್ವರೂಪದತ್ತ ಹೋಗಿರ್ತೀರಾ. ಮಾಸ್ಟರ್ಸ್ಗಳ ಸಹಾಯದಿಂದ, ಗುರು ಹಿರಿಯರ ಆಶೀರ್ವಾದದಿಂದ, ಮಾರ್ಗದರ್ಶನದಿಂದ ನಾವು ನಮ್ಮ ಅಸ್ತಿತ್ವವನ್ನ ಕಂಡುಕೊಳ್ಳುವತ್ತ ಪ್ರಯತ್ನ ಪ್ರತಿನಿತ್ಯ ನಡೀತಾ ಇರುತ್ತೆ. ಹಾಗಿದ್ರೆ ಈಗ ನಾನು ಅಂದ್ರೆ ಏನು? ಯಾರು ನಾನು? ಈಗಿಲ್ಲಿ ನೀವಿರೋರೆಲ್ಲರೂ ಕೂಡ ಧ್ಯಾನ ಬಂಧುಗಳೇ ಆಗಿರೋದ್ರಿಂದ ನೀವು ಈ ದೇಹ, ಹೆಸರು, ಸಂಬಂಧ ಇವುಗಳ ಜಂಜಾಟದಲ್ಲಂತೂ ಇಲ್ಲ ಅನ್ನುವಷ್ಟು ನಾನು ಕಲ್ಪಿಸ್ಕೊಳ್ತೇನೆ. ಆದ್ರೆ ನಾನು ಅಂದ್ರೆ ಆತ್ಮ ಅನ್ನುವಂಥ ಮಾತು ಬರುತ್ತೆ. ಹಾಗಿದ್ರೆ ನಾನು ಅಂದರೆ ಆತ್ಮ ಅನ್ನುವಂಥದ್ದನ್ನ ಅರಿತುಕೊಳ್ಳೋದು ಅಷ್ಟು ಸುಲಭನಾ? ನನಗೀಗ ನಾನು ಅಂದ್ರೆ ನಾನು ಈ ದೇಹ ಅಲ್ಲ, ಈ ಮನಸ್ಸಲ್ಲ, ಈ ಆತ್ಮ ನಾನು ಅಂತ ಹೇಳೋದೇನೋ ಸುಲಭ. ಹಾಗಿದ್ರೆ ಆ ಆತ್ಮ ಸ್ವರೂಪಿಯಾದ ನನ್ನನ್ನ ನಾನು ಕಂಡುಕೊಳ್ಳೋದು ಹೇಗೆ? ಆತ್ಮ ಸ್ವರೂಪಿಯಾದದ್ದು ನಾನು ಅಂದ್ರೆ ಈ ಆತ್ಮ ಸ್ವರೂಪಿ ಅಂತ ಹೇಳೋದೇನೋ ಸುಲಭ. ಆದ್ರೆ ಆತ್ಮ ಸ್ವರೂಪಿ ನಾನು ಅನ್ನೋದನ್ನ ಕಾಣ್ಲಿಕ್ಕೆ ಇಲ್ಲೊಂದಿಷ್ಟು ಬಾಧಕ ಭಾವಗಳು ಇರುತ್ತೆ. ಆಯುರ್ವೇದ ಹಾಗೂ ಯೋಗ ಪದ್ಧತಿಯಲ್ಲಿ ಪಂಚಕೋಶಗಳು ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಶಂಕರಾಚಾರ್ಯರು ಕೂಡ ಇದ್ರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಪುರಾಣ ಕಾಲದಲ್ಲಿಯೂ ಇದ್ರ ಬಗ್ಗೆ ಉಲ್ಲೇಖಗಳಿವೆ. ಈ ಪಂಚಕೋಶಗಳನ್ನ ಶಂಕರಾಚಾರ್ಯರು ಹೇಳುವಾಗ ಹೇಳ್ತಾರೆ, ನಾನು ನನ್ನನ್ನ ಕಂಡುಕೊಳ್ಳುವಲ್ಲಿ ಇರುವಂತಹ ಗೋಡೆಗಳು ಇವು ಅಂತ. ನನ್ನ ಅಸ್ತಿತ್ವದಲ್ಲಿ ನಾನು ಅಂತ ಅಂದಾಗ ಈ ಕೇವಲ ಈ ನನ್ನ ದೇಹ ಅಲ್ಲ, ಅಥವಾ ನಾನು ಅಂತ ಬಂದಾಗ ಈ ಕೇವಲ ನನ್ನ ಮನಸ್ಸಿನ ಭಾವನೆಗಳಲ್ಲ, ನನ್ನ ಹೆಸರು, ನನ್ನ ಆಸ್ತಿ ಪಾಸ್ತಿ, ಸಂಬಂಧ, ನನ್ನ ಎಜುಕೇಶನ್ ಇದ್ಯಾವುದು ಅಲ್ಲ ಅನ್ನೋದು ಗೊತ್ತು. ಆದ್ರೆ ಅದೆಲ್ಲಕ್ಕೂ ಮೀರಿದ ನಾನು ಹಾಗಿದ್ರೆ ಏನು? ಅದನ್ನ ಕಂಡುಕೊಳ್ಳೋದು ಹೇಗೆ? ಯಾವ ರೀತಿಯಲ್ಲಿ ಅದನ್ನ ಅರ್ಥಕೊಳ್ಬಹುದು? ಇದರತ್ತ ನಮಗೆ ಮಾರ್ಗದರ್ಶನ ನೀಡುವವರೇ, ಒಂದು ಮಾರ್ಗದರ್ಶಕರ ಸ್ಥಾನದಲ್ಲಿ ನಿಲ್ಲುವವರೇ ಆ ಎಲ್ಲ ಸುಪ್ರೀಂ ಸೋಲ್ಗಳು ಅಂತ ಹೇಳುವಂಥದ್ದು. ಯಾರ್ಯಾರು ನಮ್ಮ ಗುರುವಿನ ರೂಪದಲ್ಲಿ, ಮಾರ್ಗದರ್ಶಕರ ರೂಪದಲ್ಲಿ, ಮಾಸ್ಟರ್ಸ್ಗಳ ರೂಪದಲ್ಲಿ ನಮ್ಮ ಜೊತೆಯಲ್ಲಿ ನಿಂತು ನಮ್ಗೆ ಈ ದಾರಿಯನ್ನ ತೋರಿಸ್ತಾರಲ್ವಾ, ಆ ದಾರಿ ಎಲ್ಲಿಗೆ ಹೋಗ್ಬೇಕು? ನಮ್ಮ ಅಸ್ತಿತ್ವವನ್ನ ನಾವು ಕಂಡುಕೊಳ್ಳುವಲ್ಲಿ. ಈ ಪಂಚಕೋಶಗಳು ಅಂತಂದಾಗ ಏನು? ವೃತ್ತಿಯಲ್ಲಿ ಆಯುರ್ವೇದ ವೈದ್ಯ ನಾನು, ಹಾಗೆ ಪ್ರವೃತ್ತಿಯಲ್ಲಿ ನಾನು ಕೃಷಿಯನ್ನು ಮಾಡ್ತೇನೆ, ಗೋ ಸಾಕಾಣಿಕೆಯನ್ನು ಮಾಡ್ತೇನೆ. ಹಾಗಿದ್ರೆ ಇದೆಲ್ಲವೂ ಕೂಡ ನನ್ನ ವೃತ್ತಿಯನ್ನ ಇನ್ನಷ್ಟು ಗಾಢಗೊಳಿಸುವಲ್ಲಿ ಅಥವಾ ನನ್ನ ಅಸ್ತಿತ್ವವನ್ನ ಕಂಡುಕೊಳ್ಳುವಲ್ಲಿ ಹೇಗೆ ಸಹಾಯ ಮಾಡುತ್ತೆ? ಈಗ ಒಬ್ಬ ವೃತ್ತಿಯಲ್ಲಿ ಆಯುರ್ವೇದ ವೈದ್ಯ ಆದ ನಾನು ನನ್ನ ಅಸ್ತಿತ್ವವನ್ನ ಕಂಡುಕೊಳ್ಳುವಲ್ಲಿ ಈ ಕೃಷಿ ಹೇಗೆ ಸಹಾಯ ಮಾಡುತ್ತೆ? ಈ ಸಹಜ ಕೃಷಿ ಹೇಗೆ ಸಹಾಯ ಮಾಡುತ್ತೆ? ನಮ್ಮ ಮನೆಯಲ್ಲಿ 120ಕ್ಕೂ ಹೆಚ್ಚಿನ ಗೋಮಾತೆಯರಿದ್ದಾರೆ. ಎಲ್ಲವೂ ದೇಸಿ ಗೋಮಾತೆಯರು. ಹಾಗಾದ್ರೆ ಈ ಗೋವುಗಳ ಸಾಕಾಣಿಕೆಯ ಗೋ ಪಾಲನೆ ಅನ್ನುವಂಥದ್ದು ನನಗೆ ನನ್ನ ಅಸ್ತಿತ್ವವನ್ನ ಕಂಡುಕೊಳ್ಳುವಲ್ಲಿ ಹೇಗೆ ಸಹಾಯ ಮಾಡುತ್ತೆ? ಈ ಕೃಷಿ, ಗೋಪಾಲನೆ, ಪ್ರಕೃತಿ ಮಾತೆಯ ಸೇವೆ, ಪ್ರಕೃತಿಯ ಜೊತೆಯಲ್ಲಿ ನಮ್ಮನ್ನ ನಾವು ಕಂಡುಕೊಳ್ಳುವಂಥದ್ದು ನಮ್ಮ ಅಸ್ತಿತ್ವದತ್ತ ನಮ್ಮನ್ನ ಕೊಂಡೊಯ್ಯುವಲ್ಲಿ ಸಹಾಯ ಮಾಡುತ್ತೆ. ಯಾಕೆ ಅಂತ ಮುಂದೆ ಗೊತ್ತಾಗತ್ತೆ. ಪಂಚಕೋಶ ಅಂತ ಬಂದಾಗ ಈ ನಿಮ್ಮ ದೇಹ ಮೊಟ್ಟ ಮೊದಲನೆಯ ಔಟರ್ ಮೋಸ್ಟ್ ಲೇಯರ್ ಅಂತ ನಾವು ಹೇಳಿದ್ರೆ ಅದು ಅನ್ನಮಯ ಕೋಶ. ನಾವೇನು ಆಹಾರವನ್ನ ಸೇವನೆ ಮಾಡ್ತೇವೆ ಆ ಆಹಾರದಿಂದ ಬೆಳೀತಾ ಇರೋದು ಈ ನನ್ನ ದೇಹ. ಈ ನನ್ನ ದೇಹ ಮತ್ತು ನನ್ನ ಆತ್ಮ ಇದರ ಮಧ್ಯೆ ಏನು ಅಂತರ ಇದೆ? ಯಾವ ಯಾವ ಬ್ಲಾಕೇಜಸ್ಗಳಿದೆ? ಎಲ್ಲೆಲ್ಲಿ ನಮಗೆ ಈ ಪರದೆಗಳಿದ್ದಾವೆ ಅನ್ನೋದನ್ನ ನೋಡ್ತಾ ಹೋದಾಗ ಈ ದೇಹದ ಒಳಗೆ ಇರುವಂಥದ್ದು ಪ್ರಾಣ ಚೈತನ್ಯ. ಎಲ್ಲಿಯ ತನಕ ಪ್ರಾಣ ಚೈತನ್ಯ ಈ ದೇಹದಲ್ಲಿದೆ ಅಲ್ಲಿಯ ತನಕ ನಾನಿದ್ದೇನೆ. ಯಾವಾಗ ಪ್ರಾಣ ಚೈತನ್ಯ ನನ್ನನ್ನು ಬಿಟ್ಟು ಹೋಯ್ತೋ ಆಗ ಈ ದೇಹ ಕೂಡ ಪಂಚಮಹಾಭೂತಗಳಲ್ಲಿ ಲೀನವಾಗುವಂಥದ್ದು. ಸೊ ಆ ಪ್ರಾಣ ಚೈತನ್ಯವನ್ನ ಪ್ರಾಣಮಯ ಕೋಶ ಅಂತ ಹೇಳ್ತೇವೆ. ಹಾಗೆ ಅದರ ಒಳಗೆ ಇನ್ನೊಂದು ಇದೆ, ಭಾವನೆಗಳು, ಭಾವನಾತ್ಮಕವಾದ ನನ್ನ ಅಸ್ತಿತ್ವ, ಮನೋಮಯ ಕೋಶ, ಮನಸ್ಸು. ನನ್ನ ಭಾವನೆಗಳು ಅಂತ ಬಂದಾಗ ಅಲ್ಲಿ ಸಂತೋಷ, ದುಃಖ, ಕಿರಿತನ, ಅಹಂಕಾರ, ಸ್ವಾಭಿಮಾನ, ಪ್ರೀತಿ, ಕರುಣೆ, ಸಹನೆ, ತಾಳ್ಮೆ, ದ್ವೇಷ, ಕೋಪ, ಮಾತ್ಸರ್ಯ, ಅಸೂಯೆ, ಕೀಳರಿಮೆ, ಎಷ್ಟೊಂದು ರೀತಿಯ ಒಂದು ಆಯಾಮಗಳು ಈ ಮನಸ್ಸಿನ ಭಾವನೆಗಳಿಗೆ. ಅದನ್ನ ನಾವು ಮನೋಮಯ ಕೋಶ ಅಂತ ಹೇಳ್ತೀವಿ. ಇನ್ನಷ್ಟು ಆಳಕ್ಕೆ ಇಳಿದಾಗ ಜ್ಞಾನಮಯ ಕೋಶ. ಆ ಜ್ಞಾನ ಅನ್ನುವಂಥದ್ದೇನು? ಈ ಬದುಕು, ಈ ಅಸ್ತಿತ್ವ,
ನಾನು, ನನ್ನ ಆತ್ಮ, ಇವುಗಳ ಬಗ್ಗೆ ಇರುವಂತಹ ಒಂದು ಆತ್ಮ ಜ್ಞಾನದ ಹತ್ತಿರ ಇರುವಂತಹ ಜ್ಞಾನ ಏನಿದೆ, ಈ ಜ್ಞಾನಮಯ ಕೋಶ ನಮ್ಮೆಲ್ಲರಲ್ಲೂ ಇದೆ. ಅಂದ್ರೆ ಇದನ್ನ ನಾವು ಕಂಡುಕೊಳ್ಳೋದು ಧ್ಯಾನಾವಸ್ಥೆಯಿಂದ ಅಥವಾ ಗುರು ಹಿರಿಯರ ಮಾರ್ಗದರ್ಶನದಿಂದ ನಾವಿದನ್ನ ಕಂಡುಕೊಳ್ಳೋದು, ಹೊಸದನ್ನ ಹುಟ್ಟಿಸೋದಲ್ಲ. ಈಗಾಗಲೇ ಇದೆ ಎಲ್ಲರಲ್ಲಿ ಜ್ಞಾನಮಯ ಕೋಶ, ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಮನುಷ್ಯನ ತನಕ ಪ್ರತಿಯೊಬ್ಬರಲ್ಲಿ ಅದು ಇದೆ. ಅದನ್ನ ಕಂಡುಕೊಳ್ಳಲಿಕ್ಕೆ ಬೇರೆ ಬೇರೆ ಆಯಾಮಗಳು, ಬೇರೆ ಬೇರೆ ಮಾರ್ಗಗಳ ಸಹಾಯ ನಮ್ಗೆ ಬೇಕಾಗಿರುತ್ತೆ. ಇನ್ನು ಅದರ ಒಳಗೆ ಇನ್ನೊಂದು ಬರುತ್ತೆ ಆನಂದಮಯ ಕೋಶ. ಈ ಆನಂದಮಯದ ಕೋಶವನ್ನು ದಾಟಿ ಒಳಗಿರುವಂಥದ್ದು ಆತ್ಮ. ಈ ನಾನು, ಈ ನನ್ನ ದೇಹ ಮತ್ತು ನನ್ನ ಆತ್ಮ, ಇದರ ಮಧ್ಯೆ ಬರುವಂಥದ್ದು ಪ್ರಾಣಮಯ ಕೋಶ, ಮನೋಮಯ ಕೋಶ, ಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ಇದು ಹೇಗೆ ಅಂತಂದ್ರೆ ಒಂದು ಪ್ರಕೃತಿಯಲ್ಲಿ ಅಥವಾ ಒಂದು ದೊಡ್ಡ ನೀರಿನ ಆಗರ ಅಂತ ನಾವು ತಗೊಂಡಾಗ, ಆ ನೀರಿನ ಆಗರದಿಂದ ತೆಗೆದಂತಹ ಒಂದೊಂದು ಲೋಟ ನೀರು ನಾವು. ಭಗವಂತನ ಒಂದು ಸುಪ್ರೀಂ ಸೋಲ್, ಒಂದು ಎನರ್ಜಿ ಅಂತ, ಸುಪ್ರೀಂ ಎನರ್ಜಿ ಅಂತ ನಾವು ತಗೊಂಡಾಗ ಅಲ್ಲಿಂದ ಬೇರೆ ಬೇರೆ ಲೋಟಗಳಲ್ಲಿ, ತಟ್ಟೆಗಳಲ್ಲಿ, ಬಾಟ್ಲೆಗಳಲ್ಲಿ, ಪಾತ್ರೆಗಳಲ್ಲಿ ಎತ್ತಿಟ್ಟಾಗ ಹೇಗೆ ಅವರವರ ಆಕಾರ ಬೇರೆ, ಗಾತ್ರ ಬೇರೆ, ಬಣ್ಣ ಬೇರೆ, ರೂಪುರೇಷೆಗಳು ಬೇರೆ ಅನ್ಸತ್ತೋ, ಬಟ್ ಒಳಗಡೆ ಇರುವ ನೀರು ಸೇಮ್ ಅದೇ ನೀರಾಗಿರುತ್ತೋ, ಹಾಗೆ ನಿಮ್ಮಲ್ಲಿ ನಮ್ಮ ದೇಹ ಬೇರೆ ಬೇರೆ, ನಮ್ಮ ಜಾತಿ ಬೇರೆ ಬೇರೆ, ನಮ್ಮ ಲಿಂಗಗಳು ಬೇರೆ ಬೇರೆ, ಅಥವಾ ನಮ್ಮ ಮನೋಧರ್ಮಗಳು ಬೇರೆ ಬೇರೆ ಅಂತ ಅನಿಸ್ಬೋದು, ನಮ್ಮಲ್ಲಿನ ಪ್ರಾಣ ಚೈತನ್ಯದ ಹರಿವು ಬೇರೆ ಬೇರೆ ರೀತಿಯಲ್ಲಿ ಅಂತ ಅನಿಸ್ಬೋದು. ಆದ್ರೆ ಒಳಗಿರುವ ಆತ್ಮ ಚೈತನ್ಯ ಸ್ವರೂಪ ಒಂದೇ ಆಗಿರುತ್ತೆ. ಎಲ್ಲಿಯ ತನಕ ಎಲ್ಲ ಕೋಶಗಳನ್ನ ಅದು ಹೊತ್ಕೊಂಡಿರುತ್ತೋ ಅಲ್ಲಿಯ ತನಕ ಮಾತ್ರ ಭಿನ್ನತೆ. ಯಾವಾಗ ಈ ಕೋಶಗಳನ್ನೆಲ್ಲ ಅರಿತುಕೊಂಡು ಒಂದೊಂದಾಗಿ ಆ ಕೋಶದ ಒಳಕ್ಕಿಳಿದು ನಾವು ನಮ್ಮನ್ನ ಅರ್ಥಕೊಳ್ತಾ ಬರ್ತೇವೋ, ಆಗ ನಾವೆಲ್ಲರೂ ಒಂದೇ, ನಾನು ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಅನ್ನುವಂಥ ಸತ್ಯ ನಮ್ಗೆ ಅರ್ಥ ಆಗತ್ತೆ. ಕೆಲವೊಮ್ಮೆ ಈ ದೇಹದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಎಷ್ಟೊಂದು ಜನ ಕ್ಲಿನಿಕ್ ಅಲ್ಲಿ ಬಂದಾಗ, ಔಷಧಿಗಾಗಿ ಬರುವಾಗ, ಓ ನಂಗೆಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದೆ, ಆದ್ರೂ ನನ್ಗೆ ಹುಷಾರಿಲ್ಲ, ಏನಾಗಿದೆ? ಈ ಕೆಲವೊಮ್ಮೆ ಹೇಳ್ತಾರೆ ನೋಡಿ, ಈಗ ಆಯುರ್ವೇದ ಶಾಸ್ತ್ರದ ರೆಫರೆನ್ಸ್ ಹೇಳೋದಾದ್ರೆ, ರಸೇ ರೌಕ್ಷ್ಯಂ ಶ್ರಮಃ ಶೋಷೋ ಗ್ಲಾನಿ ಶಬ್ದ ಅಸಹಿಷ್ಣುತಾ ಅಂತ ಒಂದು ಶ್ಲೋಕ ಬರುತ್ತೆ. ಅಂದ್ರೆ ಯಾವಾಗ ನಮ್ಮ ದೇಹದಲ್ಲಿ ರಸಧಾತುವಿನ ಕ್ಷಯ ಆಗತ್ತೋ ಆಗ ರಸೆ ರೌಕ್ಷ್ಯಂ, ರೌಕ್ಷ್ಯಂ ಅಂತಂದ್ರೆ ರೂಕ್ಷತೆ, ಡ್ರೈನೆಸ್ ಹೆಚ್ಚಾಗುವಂಥದ್ದು, ಶ್ರಮಃ ಆಯಾಸ ಹೆಚ್ಚಾಗುವಂಥದ್ದು, ಗ್ಲಾನಿ ಅಂದ್ರೆ ಮುಖದ ಕಳೆ ಕಳೆದುಕೊಳ್ಳುವಂಥದ್ದು, ಯಾರು ನೋಡಿದ್ರು ಯಾಕೆ ಹಿಂಗಾಗಿದ್ಯಾ, ಯಾಕೋ ಒಂಥರ ಕಾಣಿಸ್ತಿದ್ಯಲ್ಲ, ಡಲ್ಲ ಕಾಣಿಸ್ತಿದ್ಯಲ್ಲ ಅಂತ. ಶಬ್ದ ಅಸಹಿಷ್ಣುತ, ಜೋರಾದ ಶಬ್ದ ಕೇಳಕ್ ಆಗ್ತಿಲ್ಲ, ಹೊರಗಡೆ ಕ್ರೌಡಿಗೆ ಹೋಗ್ಬೇಕಂತ ಅನಿಸ್ತಿಲ್ಲ, ಕಾರ್ಯಕ್ರಮಗಳಿಗೆ ಫಂಕ್ಷನ್ಸ್ ಹೊರಗೆ ಹೋದ್ರೆ ಎಷ್ಟೊತ್ತಿಗೆ ವಾಪಸ್ ಮನೆ ಬಂದ್ಬಿಡ್ತೀನಿ ಅಂತ ಅನಿಸ್ತಾ ಇದೆ. ಈ ಎಲ್ಲ ಲಕ್ಷಣಗಳನ್ನ ನೋಡಿದಾಗ ಡಾಕ್ಟರ್ ಹತ್ರ ಹೋದ್ರೆ ಎಲ್ಲ ಟೆಸ್ಟ್ಗಳನ್ನ ಮಾಡ್ತಾರೆ, ಬ್ಲಡ್ ಟೆಸ್ಟ್, ಇನ್ನೊಂದು ಮತ್ತೊಂದು, ಎಲ್ಲ ನಾರ್ಮಲ್ ಬರುತ್ತೆ, ಎಲ್ಲ ನಾರ್ಮಲ್ ಇದೆ, ಆದ್ರೆ ನನಗೇನೋ ಸಂಕಟ ಆಗ್ತಿದೆ, ನನಗೇನೋ ಕಷ್ಟ ಆಗ್ತಾ ಇದೆ, ನಾನ್ ಮೊದಲ್ ಹಂಗಿಲ್ಲ ಅಂತ ನಮ್ಗೆ ಅರಿವಾಗ್ತಿರತ್ತೆ. ಆದ್ರೆ ಅದು ರಿಪೋರ್ಟ್ಸ್ ಗಳಲ್ಲಾಗಲಿ ಅಥವಾ ಬೇರೆಯವರಿಗೆ ಅದನ್ನ ಅರ್ಥ ಮಾಡಿಸೋದ್ರಲ್ಲಿ ನಾವು ವಿಫಲರಾಗ್ತಾ ಇರ್ತೇವೆ. ಆಗ ನಾನು ಅದೇ ಹೇಳೋದು, ಎಷ್ಟೊಂದು ನನ್ನಲ್ಲಿ ಬರುವಂತಹ ಕ್ಲಿನಿಕ್ಗೆ ಬರುವಂತಹ ರೋಗಿಗಳಲ್ಲಿ ಹೇಳ್ತೇನೆ, ನಿಮಗೀಗ ಸದ್ಯಕ್ಕೆ ಏನ್ ಅನಿಸ್ತಾ ಇದೆ, ಇದು ಎಲ್ಲಾ ಸಮಸ್ಯೆಗಳು ಕೇವಲ ದೇಹದಲ್ಲೇ ಉತ್ಪತ್ತಿ ಆಗತ್ತೆ ಅಂತ ಅಂದ್ಕೋಬೇಡಿ. ದೇಹದಲ್ಲಿರುವಂತಹ ವಾತ ಪಿತ್ತ ಕಫದೋಷಗಳು, ಸಪ್ತಧಾತುಗಳು, ಪಂಚಮಹಾಭೂತಗಳು, ಇವುಗಳೆಲ್ಲದ ಕಾಂಬಿನೇಷನ್ ಇಂದ ಒಂದಿಷ್ಟು ಕ್ರಿಯೆಗಳು ನಡೀತಾ ಇರತ್ತೆ ನಮ್ಮಲ್ಲಿ. ನಮ್ಮೆಲ್ಲ ಚಯಾಪಚಯ ಕ್ರಿಯೆಗಳ ವ್ಯತ್ಯಾಸ ಕೇವಲ ನೀವು ತಿನ್ನೋ ಆಹಾರದಿಂದ ಮಾತ್ರ ಆಗಲ್ಲ. ಯಾಕಂದ್ರೆ ನನ್ನ ಅಸ್ತಿತ್ವ ಅಂತ ಬಂದಾಗ ಅಲ್ಲಿ ಕೇವಲ ಈ ದೇಹ ಅಷ್ಟೇ ಅಲ್ಲ, ಈ ಅನ್ನಮಯ ಕೋಶ ಅಷ್ಟೇ ಅಲ್ಲ, ನನ್ನ ಪ್ರಾಣ ಚೈತನ್ಯದಲ್ಲಿ ವೇರಿಯೇಷನ್ಸ್ ಆದಾಗ್ಲೂ ಪ್ರಾಣ ಚೈತನ್ಯದಲ್ಲಿ ಬರುವಂತಹ ವ್ಯತ್ಯಾಸಗಳು ಕೂಡ ನನ್ನ ದೇಹದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ನನ್ನ ಮನಸ್ಸಿನ ಭಾವನೆಗಳಲ್ಲಿ ಆಗುವಂತಹ ವ್ಯತಿರಿಕ್ತ ವಿಷಯಗಳು, ನನ್ನ ಭಾವನೆಗಳಲ್ಲಿ ಆಗುವಂತಹ ಈ ನೋವು, ಅವಮಾನ, ಸೋಲು, ಕೀಳರಿಮೆ ಅಥವಾ ಅಸೂಯೆ, ಹೊಟ್ಟೆ ಕಿಚ್ಚು, ಈ ಎಲ್ಲ ವಿಷಯಗಳು, ದ್ವೇಷ, ಅಹಂಕಾರ, ಈ ಭಾವನೆಗಳು ಕೂಡ ನಿಮ್ಮ ದೇಹದ ಮೇಲೆ ಕೆಲವೊಂದಿಷ್ಟು ಲಕ್ಷಣಗಳನ್ನ ತರುವಲ್ಲಿ ಕಾರಣೀಕರ್ತರಾಗಿರ್ತಾರೆ. ಅಷ್ಟೇ ಅಲ್ಲದೆ ಅಜ್ಞಾನ, ಜ್ಞಾನಮಯ ಕೋಶಕ್ಕೆ ಪುಷ್ಟಿಯೇ ಇಲ್ಲದೆ ಜ್ಞಾನಮಯ ಕೋಶ ಸ್ವರೂಪ್ತ ಇದ್ದಾಗ ಕೂಡ ನಿಮ್ಮ ದೇಹದಲ್ಲಿ ಆ ಲಕ್ಷಣಗಳು ಕಾಣಿಸುತ್ತೆ. ಇನ್ನು ಆನಂದಮಯ ಕೋಶ, ಆನಂದಮಯ ಕೋಶವನ್ನಂತೂ ಎಲ್ಲಿ ಉಪಯೋಗಿಸಿದ್ರೆ ಖಾಲಿ ಆಗ್ಬಿಡತ್ತೋ ಅನ್ನೋ ರೀತಿಯಲ್ಲಿ ನಾವು ಅದನ್ನ ಬೀಗ ಹಾಕಿ ತಿಜೋರಿಯಲ್ಲಿ ಇಟ್ಬಿಟ್ಟಿರ್ತೀವಿ. ನಮ್ಮೆಲ್ಲರಲ್ಲಿ ಆನಂದಮಯ ಕೋಶ ಇದ್ರೂನು ಅದನ್ನ ಬಳಸೋದಿಲ್ಲ. ಹೇಗೆ ಮದುವೆ ದಿನ ಮಾಡಿಸಿದಂತಹ ಬಂಗಾರಗಳು
ಲಕ್ಷ ಲಕ್ಷ ರೂಪಾಯಿ ಬಂಗಾರವನ್ನ ಸಾಲ ಮಾಡಿ ಹಾಕಿಟ್ಟು ಇಡೀ ಜೀವನ ಪೂರ್ತಿ ಅದು ತಿಜೋರಿಯಲ್ಲಿ ಇರ್ಲಿಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಹೊರತಾಗಿ ದಿನಾ ಪ್ರತಿನಿತ್ಯ ಹಾಕಿ ನಾವು ಅದನ್ನ ಅನುಭವಿಸೋದಿಲ್ವೋ, ಅದೇ ತರ ನಮ್ಮ ಆನಂದಮಯ ಕೋಶವನ್ನ ನಾವೇನ್ ಮಾಡ್ಬಿಟ್ಟಿದೀವಿ, ನಮ್ಮೊಳಗೆ ಅದಿದ್ರೂ ಉಪಯೋಗಿಸ್ತಾ ಇಲ್ಲ, ಅದನ್ನ ಬೀಗ ಹಾಕಿ ಪಕ್ಕದಲ್ಲಿ ಇಟ್ಬಿಟ್ಟಿದೀವಿ. ಸದಾ ಕೊರಗುವಿಕೆ, ಸದಾ ಕೋಪ, ಸದಾ ಬೇಸರ, ಕೀಳರಿಮೆ ಇಂತಹ ಯೋಚನೆಗಳನ್ನೇ ಪ್ರತಿನಿತ್ಯ ಉಪಯೋಗಿಸ್ತಾ ಇರ್ತೇವೆ ಹೊರತಾಗಿ ನಮ್ಮ ಆನಂದಮಯ ಕೋಶವನ್ನು ಉಪಯೋಗಿಸ್ತಾ ಇರಲ್ಲ. ಈ ಎಲ್ಲ ಕಾರಣಗಳು ಕೂಡ ನಿಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ತೊಂದರೆಯನ್ನ ಉಂಟು ಮಾಡುತ್ತೆ. ನಿಮ್ಮ ಧಾತುಗಳಲ್ಲಿ ಚಯಾಪಚಯ ಕ್ರಿಯೆ ಹಾಗೂ ನೀವು ತಿಂದಂತ ಆಹಾರ ನಿಮ್ಮ ದೇಹದ ಅಂಗಾಂಗವಾಗಿ ನಿಮ್ಗೆ ಆರೋಗ್ಯವಾಗಿ ಸಿಗದೇ ಇರ್ಲಿಕ್ಕೆ ಕಾರಣ ಆಗತ್ತೆ. ಎಷ್ಟೊಂದು ಬಾರಿ ನಮ್ಮ ರೋಗಿಗಳಲ್ಲಿ ನಾವು ನೋಡುವಾಗ ತಿಂಗಳ ಟೆಸ್ಟ್ ಮಾಡ್ತಾರೆ, ಪದೇ ಪದೇ ಹೃದಯ ತಪಾಸಣೆ ಮಾಡಿಸ್ಕೊಂಡು ಬರ್ತಾರೆ. ನಂಗೇನಾಗಲ್ಲ ತಾನೆ, ಏನೋ ಭಯ ಆತಂಕ ಒಳಗಡೆಯಿಂದ, ನಂಗೇನೋ ರೋಗ ಬಂದಿದೆ ಅನ್ನಿಸ್ತಾ ಇದೆ, ನನ್ಗೆ ತುಂಬಾ ಸಂಕಟ ಆಗ್ತಿದೆ. ಆದ್ರೆ ರಿಪೋರ್ಟ್ಸ್ ಗಳಲ್ಲಿ ಅದು ಗೊತ್ತಾಗ್ತಾ ಇಲ್ಲ, ಡಾಕ್ಟರ್ಸ್ ಗಳಿಗೆ ಅದು ಅರ್ಥ ಆಗ್ತಾ ಇಲ್ಲ. ಮನೆಯವ್ರು ಹೇಳಿದ್ರೆ ನನ್ ಗೋಳು ಮುಗಿಯೋದಿಲ್ಲ ಅಂತ ಅವರು ಕೇಳದ್ ಬಿಟ್ಬಿಟ್ಟಿದ್ದಾರೆ. ಆದ್ರೆ ನನಗ್ ಹಿಂಸೆ ಆಗ್ತಾ ಇದೆ, ಯಾಕೆ ಅಂತ ಅಂದಾಗ ಅಲ್ಲಿ ಮುಖ್ಯವಾಗಿ ಗಮನಕ್ಕೆ ಬರುವಂಥದ್ದು ಈ ಎಲ್ಲ ನನ್ನ ಅಸ್ತಿತ್ವದ ವಿವಿಧ ಆಯಾಮದಲ್ಲಿ ಇರುವಂತಹ ತೊಂದರೆಗಳು. ಇನ್ನು ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕಂತಂದ್ರೆ, ಈಗ ನಿಮ್ಮೆಲ್ಲರ ಮನೆಯಲ್ಲಿ ಒಂದು ಫ್ಯಾನ್ ಇರಬಹುದು. ಈಗ ಫ್ಯಾನ್ ಅನ್ನುವಂಥದ್ದು ಏನು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಹೊರಗಡೆಯ ಫ್ಯಾನಿನ ಒಂದು ಭಾವ ಅಸ್ತಿತ್ವ ಏನ್ ಕಾಣಿಸ್ತಾ ಇದೆ ಇಲ್ಲಿ ಶೈಲಜಾ ಅವರ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂತದ್ದು. ಈ ಫ್ಯಾನ್ ಹೊರಗಡೆಯಲ್ಲಿ ಏನ್ ಕಾಣ್ತಾ ಇದೆ ಅಲ್ವಾ, ಇದು ನಿಮ್ಮ ಅನ್ನಮಯ ಕೋಶ. ಈ ಒಂದು ಫ್ಯಾನ್ ಹೊರಗಡೆ ಕಾಣಿಸ್ತಿದೆ ಅಲ್ವಾ, ಇದು ಅನ್ನಮಯ ಕೋಶ. ಹೊರಗಿನ ಆಕಾರ, ಈ ಗಾತ್ರ, ಈ ರೂಪ ಅನ್ನಮಯ ಕೋಶ. ಆ ಫ್ಯಾನ್ ಹಾಗಿದ್ರೆ ಈಗ ಚಲಿಸ್ತಾ ಇಲ್ಲ. ಶೈಲಜಾ ಅವರ ಡಿಪಿಯಲ್ಲಿ ಕಾಣಿಸ್ತಾ ಇರುವಂತಹ ಈಗ ಫ್ಯಾನ್ ಇದು ಚಲಿಸ್ತಾ ಇಲ್ಲ. ಯಾಕೆ ಚಲಿಸ್ತಾ ಇಲ್ಲ? ಒಂದಿಷ್ಟು ಕಾರಣಗಳಿದಾವೆ. ಒಂದು, ಫ್ಯಾನ್ ಚಲಿಸ್ತಾ ಇಲ್ಲ ಅಂತಂದ್ರೆ ವಿದ್ಯುತ್ ಶಕ್ತಿಯ ಅಭಾವ ಇರಬಹುದು, ಕರೆಂಟ್ ಇಲ್ಲದೆ ಇರುವಿಕೆ, ಅದು ಕೂಡ ಫ್ಯಾನ್ ತಿರುಗದೆ ಇರ್ಲಿಕ್ಕೆ ಕಾರಣ. ಅಥವಾ ಫ್ಯಾನಿನ ಅಂಗಾಂಗದಲ್ಲೇ ಹಾಳಾಗಿದ್ರೆ ಆ ಕಾರಣಕ್ಕೆ ಕೂಡ ಫ್ಯಾನ್ ಚಲಿಸ್ತಾ ಇರಲ್ಲ. ಅಥವಾ ಫ್ಯಾನ್ ಸರಿ ಇದೆ, ಕರೆಂಟ್ ಕೂಡ ಇದೆ, ಬಟ್ ಇವಾಗ ನನಗೆ ಅದನ್ನ ಉಪಯೋಗಿಸುವ ಮನಸ್ಸಿಲ್ಲ, ಆಗ ಕೂಡ ಫ್ಯಾನ್ ಚಲಿಸೋದಿಲ್ಲ. ಅಥವಾ ಫ್ಯಾನ್ ನ ಅಂಗಾಂಗ ಸರಿಯಾಗೇ ಇದೆ, ಕರೆಂಟ್ ಕೂಡ ಇದೆ, ನನಗೆ ಮನಸ್ಸು ಕೂಡ ಇದೆ, ಆದ್ರೆ ಇದು ಹೊಸ ಮನೆ, ಈ ಮನೆಯಲ್ಲಿ ಸ್ವಿಚ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಆ ಸ್ವಿಚ್ ಎಲ್ಲಿದೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಆ ಅಜ್ಞಾನದಿಂದ ಕೂಡ ಫ್ಯಾನ್ ಕೆಲಸ ಮಾಡ್ತಿರಲ್ಲ. ಯಾವಾಗ ಆ ಫ್ಯಾನಿನ ಹೊರ ಭಾಗ ಏನಿದೆ, ಕಣ್ಣಿಗೆ ಕಾಣುವ ಭಾಗ ಸಂಪೂರ್ಣ ಸರಿಯಾಗಿದ್ದಾಗ, ವಿದ್ಯುತ್ ಶಕ್ತಿಯ ಹರಿವು ಕೂಡ ಸರಿಯಾಗಿದ್ದಾಗ, ಮನಸ್ಸು ಕೂಡ ಫ್ಯಾನ್ ಆನ್ ಮಾಡ್ಬೇಕು ಅನ್ನುವ ಮನಸ್ಸು ಕೂಡ ನಮ್ಗೆ ಇದ್ದಾಗ, ಅದರ ಅಗತ್ಯ ಇದ್ದಾಗ, ಅದಕ್ಕೆ ಅಗತ್ಯಕ್ಕೆ ತಕ್ಕಂತಹ ಜ್ಞಾನ, ಸ್ವಿಚ್ ಎಲ್ಲಿದೆ, ಸ್ವಿಚ್ ಆನ್ ಮಾಡಿದ್ರೆ ಫ್ಯಾನ್ ವರ್ಕ್ ಆಗತ್ತೆ ಅನ್ನುವಂತಹ ಜ್ಞಾನ ನನ್ನಲ್ಲಿದ್ದಾಗ ಅದು ವರ್ಕ್ ಆಗತ್ತೆ, ತಂಪಾದ ಗಾಳಿ ಬರುತ್ತೆ, ಹಾಗೆ ನನಗೆ ಆನಂದವೂ ಸಿಗತ್ತೆ. ಆನಂದಮಯ ಕೋಶ ಅಲ್ಲಿಗೆ ಸ್ಟಿಮ್ಯುಲೇಟ್ ಆಗತ್ತೆ. ಹೀಗೇನೆ ನಮ್ಮ ದೇಹದಲ್ಲಿ ಕೂಡ, ಈ ದೇಹವನ್ನ ಈಗ ಫ್ಯಾನ್ ನ ಹೊರಭಾಗದ ಇದು ಅಂತ ನೋಡ್ಕೊಂಡಾಗ ದೇಹ ಕೆಲಸ ಮಾಡ್ತಿಲ್ಲ, ದೇಹದಲ್ಲಿ ಏನೋ ವೇರಿಯೇಷನ್ ಬಂದಿದೆ, ಒಂಚೂರು ಫ್ಯಾಟಿ ಲಿವರ್ ಬಂತು, ಅಥವಾ ಏನೋ ಸುಸ್ತು ಬಂತು, ಅಥವಾ ಇನ್ನೇನೋ ಆಗ್ತಾ ಇದೆ, ನನಗೆ ಸಮಸ್ಯೆಗಳು ಬಂದಿದೆ ಅಂದಾಗ ಆ ದೇಹದಲ್ಲಿ ಬರ್ತಾ ಇರೋ ಎಲ್ಲಾ ಸಮಸ್ಯೆಗೆ ದೇಹದಲ್ಲೇ ಉತ್ತರ ಇರುತ್ತೆ ಅಂತ ಅನ್ಕೋಬೇಡಿ. ಹೇಗೆ ನಿಮ್ದು ಈಗ ಮನೆಗೆ, ಇಡೀ ಮನೆಗೆ ಕರೆಂಟ್ ಸಪ್ಲೈ ಹಾಳಾದಾಗ ನೀವು ಫ್ಯಾನ್ ಅನ್ನು ತಗೊಂಡ್ ಬಂದ್ ಅಂಗಡಿಯವ್ರಿಗೆ ಕಂಪ್ಲೇಂಟ್ ಕೊಟ್ರೆ ಹೇಗಾಗತ್ತೆ? ಏನ್ರಿ ಸರ್, ನಿಮ್ ಅಂಗಡಿಲಿ ಚೆನ್ನಾಗಿರೋ ಫ್ಯಾನ್ ಸಿಗತ್ತೆ ಅಂತ ಕೊಟ್ರಿ, ತಗೋಬಂದ್ರೆ ನೋಡಿ ಇದು ತಿರುಗ್ತಾನೆ ಇಲ್ಲ ಅಂತ ಆ ಟೆಕ್ನಿಷಿಯನ್ ಅನ್ನ ಕರ್ಸಿದ್ರೆ ಟೆಕ್ನಿಷಿಯನ್ ಏನಂತಾರೆ? ಅಲ್ರಿ ಮೇಡಮ್, ನಿಮ್ ಮನೆ ಕರೆಂಟೇ ಸರಿ ಇಲ್ಲ, ನೀವ್ ಯಾಕ್ರಿ ನನ್ನನ್ನು ಸುಮ್ನೆ ನನ್ ಟೈಮ್ ವೇಸ್ಟ್ ಮಾಡ್ತೀರಿ ಅಂತ ಅಲ್ವಾ? ಯಾಕಂದ್ರೆ ವಿದ್ಯುತ್ ಶಕ್ತಿಯ ಹರಿವು ಸರಿ ಇಲ್ಲ ಅಂತಂದ್ರೆ ಫ್ಯಾನ್ ನೀವು ಎಷ್ಟು ಒಳ್ಳೆ ಕಂಪನಿ ತಂದ್ರೂ ತಿರುಗೋದಿಲ್ಲ, ಅದು ತಿರುಗ್ಲಿಕ್ಕೆ ವಿದ್ಯುತ್ ಶಕ್ತಿ ಬೇಕೇ ಬೇಕು. ಹಾಗೆ ನಮ್ಮ ಪ್ರಾಣ ಚೈತನ್ಯದ ಹರಿವಿನಲ್ಲೇ ವ್ಯತ್ಯಾಸ ಇದ್ರೆ, ನಮ್ಮ ಪ್ರಾಣ ಚೈತನ್ಯದಲ್ಲಿ ಹರಿವೇ ಸರಿ ಇಲ್ಲದಿದ್ರೆ ಯಾವಾಗ ಆಗತ್ತೆ? ಅದು ತಿರ್ಗೋದಿಲ್ಲ. ಹಾಗೆ ನನ್ನ ದೇಹ, ನನ್ನ ಪ್ರಾಣ ಚೈತನ್ಯದ ಚಲನೆ ಸರಿಯಾಗಿ ಇಲ್ಲದಿದ್ರೆ, ಆ ಹರಿವು ಸರಿಯಾಗಿ ಇಲ್ಲದಿದ್ರೆ ನನ್ನ ದೇಹದಲ್ಲಿ ಹಲವಾರು ರೀತಿಯ ತೊಂದರೆಗಳು ಬರುತ್ತೆ. ನೀವು ಒಳ್ಳೆ ಆಹಾರ ತಿಂದ್ರೂ ಬರುತ್ತೆ, ಒಳ್ಳೆ ರೀತಿಯ ಜೀವನ ಶೈಲಿ ನಡೆಸ್ತಾ ಇದ್ರೂ ತೊಂದರೆಗಳು ಬರುತ್ತೆ. ಯಾಕೆ ಅಂತಂದ್ರೆ ಪ್ರಾಣ ಶಕ್ತಿಯ ಹರಿವು ಸರಿ ಇಲ್ಲದೆ ಇದ್ದಾಗ. ಇನ್ನು ಪ್ರಾಣಶಕ್ತಿಯ ಹರಿವೇನೋ ಚೆನ್ನಾಗಿದೆ, ಆದ್ರೆ ಮನಸ್ಸಿನ ಭಾವನೆಗಳಲ್ಲಿ ಬ್ಲಾಕೇಜಸ್ ಗಳಿದ್ದಾಗ, ನನ್ನ ಪ್ರತಿದಿನದ ಭಾವನೆ ಕೇವಲ ದುಃಖ, ನೋವು, ಅಸಹನೆ, ಅಸಮಾಧಾನ, ಕೋಪ, ದ್ವೇಷ, ಮನಸ್ತಾಪ, ಭಿನ್ನಾಭಿಪ್ರಾಯಗಳು, ಜಗಳ, ಇದರಲ್ಲೇ ನಾನು ಕಳೀತಾ ಇದ್ದದಿದ್ರೆ ಅದ್ ಹೇಗೆ ಅಂತಂದ್ರೆ, ಕರೆಂಟು ಇದೆ, ಫ್ಯಾನು ಚೆನ್ನಾಗಿದೆ, ಆದ್ರೆ ಸ್ವಿಚ್ ಆನ್ ಮಾಡಕ್ ಮನ್ಸಿಲ್ಲ ನನಗೆ.
ಸೆಕೆ ಬಂದು ಬೆವರ್ತಿದ್ದೀನಿ, ಆದ್ರೆ ಮನ್ಸಿಲ್ಲ ನನ್ಗೆ ಸ್ವಿಚ್ ಆನ್ ಮಾಡಕ್ಕೆ. ಹಾಗೆ ನಮ್ಮ ದೇಹದಲ್ಲೂ ನಮ್ಮ ಮನಸ್ಸಿನ ಭಾವನೆಗಳು ಎಷ್ಟು ಶಕ್ತಿಶಾಲಿ ಅಂತ ಅಂದ್ರೆ ನಮ್ಮ ಇಡೀ ದೇಹವನ್ನೇ ಅದು ನಿಶ್ಚಲಗೊಳಿಸ್ಬೋದು. ಅಥವಾ ನಮ್ಮ ದೇಹದ ಕೆಲವೊಂದು ಅಂಗಾಂಗಗಳು ವ್ಯತಿರಿಕ್ತ ಕೆಲಸ ಮಾಡೋ ಹಾಗೆ ಮಾಡ್ಬೋದು. ದೇಹದಲ್ಲಿ ನಿಮ್ಮ ಅನುಮತಿ ಇಲ್ಲದೆ ಒಂದಿಷ್ಟು ಅಂಗಾಂಗ ಅಲುಗಾಡ್ಲಿಕ್ಕೆ ಸ್ಟಾರ್ಟ್ ಆಗ್ಬಹುದು. ಕಂಪವಾತದಂತಹ ರೋಗಗಳಲ್ಲಿ, ಪಾರ್ಕಿನ್ಸನ್ಸ್ ಅಲ್ಲಿ ನೀವೇನ್ ನೋಡ್ತೀರಾ, ಅನ್ ಕಂಟ್ರೋಲ್ಡ್ ಆಗಿ ನಿಮ್ಮ ದೇಹ ಚಲನೆಯನ್ನ ಕೊಡುತ್ತೆ. ಹಾಗೆ ಕೆಲವೊಂದ್ಸತಿ ಸ್ಟಿಫ್ನೆಸ್ ಆಗದಾಗ ದೇಹ ಅಲುಗಾಡ್ಸಕ್ಕೆ ಆಗಲ್ಲ. ಏನೋ ಎತ್ತಕ್ಕೆ ಅಂತ ಬಗ್ಗಿರ್ತೀರಾ, ಏಳೋ ಅಷ್ಟೊತ್ತಿಗೆ ಎಲ್ಲೋ ಹಿಡ್ಕೊಂಡಿದೆ, ವಾತ ಹಿಡಿದಿದೆ ಅಂತಾರೆ, ಕಸು ಹಿಡಿದಿದೆ ಅಂತಾರೆ. ಏನದ್ರ ಅರ್ಥ? ಎಲ್ಲೋ ಒಂದ್ ಕಡೆ ಏನೋ ಬ್ಲಾಕ್ ಆಗಿದೆ. ಏನ್ ಬ್ಲಾಕ್ ಆಗಿದೆ? ವಾತ ಪಿತ್ತ ಕಫ ದೋಷಗಳಲ್ಲಿ ಈ ವಾತ ದೋಷವನ್ನ ಇಲ್ಲೋ ಬ್ಲಾಕ್ ಆಯ್ತು ಅಂತ ಹೇಳ್ತಾರೆ. ಈ ಬ್ಲಾಕ್ ಪ್ರತಿ ಸತಿ ನೀವು ತಿಂದಿರೋ ಆಹಾರ ಮಾತ್ರ ಕಾರಣ ಆಗಿರೋದಿಲ್ಲ, ನಿಮ್ಮ ಇಮೋಷನ್ಸ್ಗಳು, ನಿಮ್ಮ ಭಾವನೆಗಳು ಕೂಡ ಅದಕ್ಕೆ ಕಾರಣ. ಹಾಗೆ ಎಷ್ಟೊಂದ್ ಸತಿ ಭಾವನೆಗಳು, ನಾವು ತಕ್ಕ ಮಟ್ಟಿಗೆ ಭಾವನೆಗಳನ್ನ, ಪ್ರೀತಿ, ಸಹನೆ, ಸಮಾಧಾನ, ಧೈರ್ಯ, ಆತ್ಮವಿಶ್ವಾಸ ಇವುಗಳನ್ನ ಕೊಟ್ಕೊಂಡು ರೀಚಾರ್ಜ್ ಮಾಡ್ಕೊಳ್ತಾ ಇರ್ತೀವಿ. ಆದ್ರೂ ಸಹ ಅಜ್ಞಾನ ಇದ್ದಾಗ, ಈಗ ಹೇಗೆ ನೀವೆಲ್ಲ ಒಮ್ಮೆ ನೆನಪು ಮಾಡ್ಕೊಳ್ಳಿ, ನಿಮ್ಮೆಲ್ಲರ ಕೈಗೆ ಮೊಟ್ಟ ಮೊದಲ ಬಾರಿಗೆ ಈ ಸ್ಮಾರ್ಟ್ ಫೋನ್ ಸಿಕ್ಕಾಗ, ಮೊಟ್ಟ ಮೊದಲನೇ ಬಾರಿಗೆ ಈ ಝೂಮ್ ಮೀಟಿಂಗ್ ಅನ್ನ ನೀವು ಅಟೆಂಡ್ ಮಾಡಿದಾಗ ಏನೇನ್ ಅವಾಂತರಗಳಾಗಿತ್ತು. ಎಲ್ಲ ಆನ್ ಮಾಡ್ಬೇಕು ಗೊತ್ತಾಗಲ್ಲ, ಏನ್ ಒತ್ಬೇಕು ಅಂತ ಗೊತ್ತಾಗಲ್ಲ, ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅನ್ನುವಂತಹ ತುಂಬಾ ಆಸೆ, ಅಟೆಂಡ್ ಮಾಡ್ಬೇಕು, ಧ್ಯಾನ ಕಲಿಬೇಕು, ಧ್ಯಾನ ಮಾಡ್ಬೇಕು, ಇಂಥ ಎಲ್ಲ ಸಜ್ಜನ ಬಂಧುಗಳೊಟ್ಟಿಗೆ ನಾನು ಕಲಿತು ಒಂದಿಷ್ಟು ಜ್ಞಾನವನ್ನ ಪಡ್ಕೊಳ್ಬೇಕು ಅನ್ನೋ ಅಗಾಧವಾದ ಆಸೆ. ಆದ್ರೆ ಕೈ ಕೊಟ್ಟಿರೋ ಈ ಸ್ಮಾರ್ಟ್ ಫೋನ್ ಅನ್ನೋದ್ರ ಬಗ್ಗೆ ಇರುವ ಅಜ್ಞಾನ, ಇದು ಹೇಗೆ ಬಳಸೋದು, ಎಲ್ಲಿ ಮುಟ್ಟಿದ್ರೆ ಏನಾಗತ್ತೆ, ಎಲ್ಲಿ ಮುಟ್ಟಿದ್ರೆ ಮೈಕ್ ಆನ್ ಆಗತ್ತೆ, ಎಲ್ಲಿ ಮುಟ್ಟಿದ್ರೆ ಆಫ್ ಆಗತ್ತೆ ಗೊತ್ತಿಲ್ಲದೆ, ವಿಡಿಯೋ ಎಲ್ಲಿ ಆನ್ ಮಾಡೋದು, ಎಲ್ಲಿ ಆಫ್ ಮಾಡೋದು ಅನ್ನೋದು ಗೊತ್ತಾಗದೆ ಎಷ್ಟು ಅವಾಂತರ ಪಟ್ಟಿದ್ವಿ, ಎಷ್ಟು ಕಷ್ಟಪಟ್ಟಿದ್ವಿ ಮೊಟ್ಟ ಮೊದಲನೇ ಬಾರಿ ಇದ್ರ ಬಳಕೆಗೆ ಬಂದಾಗ. ಅದೇ ನಮ್ಮ ಜ್ಞಾನಮಯ ಕೋಶ. ನಮ್ಮ ದೇಹದಲ್ಲೂ ಅಷ್ಟೇ ಭಗವಂತ ಜ್ಞಾನಮಯ ಕೋಶವನ್ನ ನಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ, ಆದ್ರೆ ಅದ್ರ ಯೂಸರ್ ಮ್ಯಾನ್ಯುಯಲ್ ಗೊತ್ತಿಲ್ಲ. ಹೇಗ್ ಬಳಸೋದು, ನಮ್ಮಲ್ಲಿರೋ ಜ್ಞಾನವನ್ನ ನಾವ್ ಹೇಗೆ ಅರ್ಥಕೊಳ್ಳೋದು, ಯಾವ ರೀತಿ ಬದುಕನ್ನ ನಾವು ನಡೆಸೋದು, ಈ ನಮ್ಮ ಬದುಕಿನ ಉದ್ದೇಶವನ್ನ ಕಂಡ್ಕೊಳ್ಳೋದು ಹೇಗೆ, ಆತ್ಮ ಸ್ವರೂಪಿಯಾದ ನನ್ನನ್ನ ನಾನು ಅರ್ಥಕೊಳ್ಳೋದು ಹೇಗೆ ಅಂತ ತಿಳ್ಕೊಳಕ್ಕೆ ಈ ಜ್ಞಾನಮಯ ಕೋಶ ಬೇಕು. ಆದ್ರೆ ಆ ಜ್ಞಾನಮಯ ಕೋಶವನ್ನ ಅರ್ಥಕೊಳ್ಳಕ್ಕೆ ಈ ಮನಸ್ಸಿನ ಭಾವನೆಗಳು ಒಂಥರ ಸಮುದ್ರದ ಅಲೆ ಇದ್ದ ಹಾಗೆ. ಈ ಭಾವನೆಗಳೇನ್ ಮಾಡತ್ತೆ, ನಿಮ್ಮನ್ನ ಮತ್ತೆ ಮತ್ತೆ ತಂದು ದಡಕ್ಕೆ, ನೀವೆಷ್ಟು ಅನ್ಕೋತೀರಾ ಒಳಮುಖವಾಗಿ ಅಂತರ್ಮುಖವಾಗಿ ನೀವು ಹೋಗ್ಬೇಕಂತ, ಆದ್ರೆ ಮತ್ತೆ ಮತ್ತೆ ಈ ಮನಸ್ಸಿನ ಭಾವನೆಗಳು, ಈ ಸಮಾಜದ, ಈ ಮನೆ ಸಾಂಸಾರಿಕ ಜವಾಬ್ದಾರಿಗಳು, ಲೌಕಿಕ ಜಗತ್ತಿನ ಆಸೆಗಳು ನಮ್ಮನ್ನೇನ್ ಮಾಡತ್ತೆ, ಮತ್ತೆ ಮತ್ತೆ ಅಲೆ ದಬ್ಬಿ ದಬ್ಬಿ ಹೊರಕ್ಕೆ ತಂದು ಹಾಕಿದ ಹಾಗೆ ನಿಮ್ಮನ್ನ ಮತ್ತೆ ಮತ್ತೆ ದೇಹದ ಬಾಡಿ ಕಾನ್ಶಿಯಸ್ನೆಸ್ಸಿಗೆ, ದೇಹದ ಪ್ರಜ್ಞೆಗೆ ತಂದು ತಂದು ಬಿಸಾಕ್ತಾ ಇರತ್ತೆ, ಅಂತರ್ಮುಖವಾಗಿ ಹೋಗಕ್ಕೆ ಬಿಡ್ತಾ ಇರಲ್ಲ. ಅದನ್ನ ದಾಟಿ, ಆ ಮನಸ್ಸನ್ನ ಅಲೆಗಳನ್ನ ದಾಟಿ, ಸಮುದ್ರದಲ್ಲಿ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಅಲೆಗಳಿರುತ್ತೆ, ಆ ಅಲೆ ಬರೋ ಜಾಗ ದಾಟಿ ಮುಂತ್ ಹೋದ್ರೆ ಪ್ರಶಾಂತವಾದ ಕಡಲು ಸಿಗತ್ತೆ. ಆದ್ರೆ ಆ ಕಡಲಿನಲ್ಲಿ, ಪ್ರಶಾಂತ ಕಡಲಿನಲ್ಲಿ ನೀವು ಶಾಂತವಾಗಿರಕ್ಕೆ ಸ್ವಿಮ್ಮಿಂಗ್ ಗೊತ್ತಿರ್ಬೇಕಾಗತ್ತೆ, ಸ್ಕಿಲ್ ಗೊತ್ತಿರ್ಬೇಕಾಗತ್ತೆ. ಹಾಗೆ ಜೀವನದಲ್ಲೂ ಅಷ್ಟೆ. ಜೀವನದಲ್ಲಿ ಮನೋಮಯ ಕೋಶದ ಅಲೆಗಳನ್ನ ದಾಟಿ ಒಳ ಹೋದಾಗ ಜ್ಞಾನದ ಅಗಾಧವಾದ ಕಡಲು ನಿಮಗೆ ಕಾಣುತ್ತೆ. ಆದ್ರೆ ಆ ಜ್ಞಾನದ ಕಡಲಿನಲ್ಲಿ ನೀವು ಸುಖ, ಶಾಂತಿ, ನೆಮ್ಮದಿಯನ್ನ ಕಂಡ್ಕೊಳ್ಬೇಕು, ನಿಮ್ಮ ಆತ್ಮ ಸ್ವರೂಪದತ್ತ ನೀವು ಹೆಜ್ಜೆ ಹಾಕ್ಬೇಕಂದಾಗ ಸ್ವಿಮ್ಮಿಂಗ್ ತರ ನಿಮ್ಗೂ ಕೂಡ ಲೈಫ್ ಸ್ಕಿಲ್ಗಳು ಗೊತ್ತಿರ್ಬೇಕಾಗತ್ತೆ. ಇಲ್ಲದಿದ್ರೆ ಹೇಗೆ ಸ್ವಿಮ್ಮಿಂಗ್ ಗೊತ್ತಿಲ್ಲದೆ ಇದ್ದವನು ಅಲೆಯನ್ನ ದಾಟಿ ಮುಂದಕ್ಕೆ ಹೋದ್ರೆ ಕಾಲು ತಲುಪದೇ ಇರುವ ಜಾಗದಲ್ಲಿ ನೀರ್ ಜಾಸ್ತಿ ಇದ್ದಲ್ಲಿ ತಾನು ಕಂಗಾಲಾಗಿ ಕೈಕಾಲ್ ಬಡ್ದು ಆತಂಕಕ್ಕೊಳಗಾಗ್ತಾನೋ, ಹಾಗೆ ಒಮ್ಮೊಮ್ಮೆ ಧ್ಯಾನಾವಸ್ಥೆಗೆ ನಾವು ಹೋಗುವಾಗ ಸರಿಯಾದ ಮಾರ್ಗದರ್ಶನ, ಸರಿಯಾದ ಗುರುಗಳು ಅಥವಾ ಸರಿಯಾದ ದಾರಿ ಗೊತ್ತಿಲ್ಲದೆ ಹೋಗ್ಬಿಟ್ಟಾಗ ಕೆಲವೊಮ್ಮೆ ಅದರಿಂದ ಅವಾಂತರ ಆಗೋದು ಇರತ್ತೆ, ಕೆಲವರಿಗೆ ಅದರಿಂದ ತೊಂದರೆ ಆಗೋದು ಇರತ್ತೆ. ಯಾಕಂದ್ರೆ ಅಲ್ಲಿ ಸರಿಯಾದ ರೀತಿ, ಸರಿಯಾದ ಪ್ರಯತ್ನ ಹಾಗೂ ಸರಿಯಾದ ಸ್ಕಿಲ್ ಗೊತ್ತಿರೋದು ಕೂಡ ಈಕ್ವಲಿ ಇಂಪಾರ್ಟೆಂಟ್. ಅದು ಜ್ಞಾನ. ಆ ಜ್ಞಾನ ಇಲ್ಲದೆ ಧ್ಯಾನ ಸರಿಯಾಗೋದಿಲ್ಲ. ಧ್ಯಾನಾವಸ್ಥೆಯಲ್ಲಿ ಜ್ಞಾನದ ಅಗತ್ಯವೂ ಮುಖ್ಯ. ಜ್ಞಾನ ಇಲ್ಲದೆ ಧ್ಯಾನ ಮಾಡಿದಾಗ ಅವಾಂತರಗಳಾಗೋ ಸಾಧ್ಯತೆಗಳಿರುತ್ತೆ. ಹಾಗೆ ಈಗ ನಮ್ಗೆ ಜ್ಞಾನವನ್ನೂ ನಾವು ಪೋಷಣೆಯನ್ನ ಪಡ್ಕೊಳ್ತಾ, ಮನಸ್ಸಿನ ಭಾವನೆಗಳ ಮೇಲೂ ನಾವು ಸರಿಯಾದ ಒಂದು ಗಮನವನ್ನ ಹರಿಸ್ತಾ, ಪ್ರಾಣ ಚೈತನ್ಯದ ಹರಿವನ್ನ ಕಾಪಾಡ್ಕೊಳ್ತಾ, ಅದರ ಜೊತೆಯಲ್ಲಿ ದೇಹದ ಆರೋಗ್ಯವನ್ನ ಕಾಪಾಡ್ಕೊಂಡಾಗ ನಮ್ಮ ಆನಂದಮಯ ಕೋಶದ ಕೀಲಿಕೈ ನಮಗ್ ಸಿಗತ್ತೆ. ಆಗ ಸದಾ ಕಾಲ ಆನಂದವಾಗಿ, ಇಲ್ಲಿ ಆನಂದವಾಗಿರೋದು ಅಂದ್ರೆ ಏನು? ಈ ಆನಂದಮಯ ಕೋಶ ಅಂತಂದ್ರೆ, ಈಗ ನಿಮ್ಮನ್ನ ಕೇಳಿದಾಗ, ಈಗ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ,
ನಿಮಗೆ ಆನಂದ ಯಾವಾಗ ಸಿಗತ್ತೆ? ಯಾವುದು ನಿಮ್ಮ ಮಟ್ಟಿಗೆ ಆನಂದ ಅಂತ ಶಬ್ದವನ್ನ ಕೇಳಿದ್ರೆ ಯಾವುದು ನೆನಪಾಗತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ಒಂದ್ಸತಿ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ, ಏನು ನೆನಪಾಗತ್ತೆ? ಆನಂದ ಅಂದ್ರೆ ಯಾವ್ದ್ರಿಂದ ಸಿಗತ್ತೆ? ಯಾವ್ದ್ರಿಂದ ಸಿಗತ್ತೆ ಆನಂದ? ಕೆಲವರಿಗೆ ಧ್ಯಾನದಿಂದ, ಇನ್ ಕೆಲವರಿಗೆ ಆಹಾರದಿಂದ, ನಮ್ಮ ಇಷ್ಟವಾದ ಆಹಾರದಿಂದ, ಇನ್ ಕೆಲವರಿಗೆ ನಮ್ಮ ಇಷ್ಟದ ಬಟ್ಟೆಯನ್ನ ಧರಿಸಿದಾಗ, ಇನ್ ಕೆಲವರಿಗೆ ನಮ್ಗೆ ಪ್ರೀತಿ ಪಾತ್ರರೊಂದಿಗೆ ಸಮಯವನ್ನ ಕಳೆದಾಗ, ಇನ್ ಕೆಲವರಿಗೆ ಪ್ರಯಾಣವನ್ನ ಮಾಡಿದಾಗ, ಇನ್ ಕೆಲವರಿಗೆ ದೇವರ ಭಕ್ತಿಯನ್ನ ಮಾಡಿದಾಗ, ಇನ್ ಕೆಲವರಿಗೆ ಅವರವರ ಕರ್ತವ್ಯವನ್ನ ನಿಭಾಯಿಸಿದಾಗ, ಹೀಗೆ ಆನಂದ ಅನ್ನುವಂಥದ್ದು ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಬೇರೆ ಬೇರೆ ಕಾರಣದಿಂದ ಅದು ಸಿಗತ್ತೆ. ಅಥವಾ ನಮಗೇನೆ ಒಂದೇ ವ್ಯಕ್ತಿಯಲ್ಲಿ ಬೇರೆ ಬೇರೆ ಕಾರಣದಿಂದ ಆನಂದ ಸಿಗ್ಬೋದು. ಓಕೆ, ನಂಗೆ ಧ್ಯಾನ ಮಾಡಿದಾಗ ಆನಂದ ಸಿಗತ್ತೆ, ಆದ್ರೆ ಧ್ಯಾನದಿಂದ ಮಾತ್ರ ಅಲ್ಲ, ನಂಗೆ ಹಸು ಆದಾಗ ಒಂದು ತನ್ನ ಸಿಕ್ಕಿದ್ರೆ ಆಗ್ಲೂ ನನಗೆ ಆನಂದ ಸಿಗತ್ತೆ. ಸಿಕ್ಕಾಪಟ್ಟೆ ನಂಗೆ ಬಾಯಾರಿಕೆ ಆಗಿತ್ತು, ನಾನು ಪಾದಯಾತ್ರೆ ಮಾಡ್ತಾ ಇದ್ದೆ, ಎಲ್ಲೋ ಸಿಕ್ಕಾಪಟ್ಟೆ ಬಾಯಾರಿಕೆ ಇತ್ತು, ಆ ಕ್ಷಣಕ್ಕೆ ಎಲ್ಲೋ ಒಬ್ರು ಒಂದ್ ಲೋಟ ನೀರ್ ಕೊಟ್ಟಾಗ ಆಗ್ಲೂ ಆನಂದ ಸಿಗತ್ತೆ ನನ್ಗೆ. ಹಾಗೆ ಆನಂದಕ್ಕೆ ಒಂದೇ ಕಾರಣ ಅಂತಿರಲ್ಲ, ಒಂದೇ ವ್ಯಕ್ತಿಯಲ್ಲಿ ಬೇರೆ ಬೇರೆ ಕಾರಣದಿಂದ ಕೂಡ ಆನಂದ ಸಿಗ್ಬೋದು. ಆದ್ರೆ ಈ ನಮಗೆ ಸಿಗುವಂತಹ ಆನಂದ ಏನಿದೆ, ಇದು ನಮ್ಮ ಆನಂದಮಯ ಕೋಶ ಅಲ್ಲ. ಆನಂದಮಯ ಕೋಶದಲ್ಲಿ ಸಿಗುವಂತಹ ಆನಂದ ಇಂಡಿಪೆಂಡೆಂಟ್ ಆಗಿರುತ್ತೆ, ಯಾವುದರ ಮೇಲೆ ಅವಲಂಬಿತ ಆಗದೆ ಇರುವಂಥದ್ದು. ಅಲ್ಲಿ ನನಗೆ ಹೊರಗಡಿನ ಜಗತ್ತಿನಲ್ಲಿ ಈ ದೇಹಕ್ಕೆ, ಈ ಪ್ರಾಣಕ್ಕೆ, ಈ ಮನಸ್ಸಿಗೆ ಏನೇ ಸಿಗ್ಲಿ ಸಿಗದೇ ಇರ್ಲಿ, ಏನೇ ಹೊರಗಡೆ ಆಗ್ಲಿ ಆಗದೇ ಇರ್ಲಿ, ಹೊರ ಜಗತ್ನಲ್ಲಿಗೆ ಅವಮಾನವೇ ಸಿಗ್ಲಿ ಸನ್ಮಾನವೇ ಸಿಗ್ಲಿ, ನನಗೆ ಸುಖ ಸಿಗ್ಲಿ ದುಃಖ ಸಿಗ್ಲಿ, ನನ್ನವರೆಲ್ಲ ನನ್ನ ಜೊತೆಗಿರ್ಲಿ ನನ್ನನ್ನು ಬಿಟ್ಟೋಗಿರ್ಲಿ, ಏನೇ ಆದ್ರೂನು ಈ ಆನಂದ ಸ್ವರೂಪಿ ಆನಂದಮಯ ಕೋಶ ಸದಾ ಕಾಲ ಆನಂದವನ್ನ ಕೊಡ್ತಾ ಇರತ್ತೆ. ಗುರು ಹಿರಿಯರೆಲ್ಲ, ಸಿದ್ಧ ಪುರುಷರೆಲ್ಲ ಆ ಸ್ಥಿತಿಯನ್ನ ಸೇರಿರ್ತಾರೆ. ಹಾಗಾಗಿ ಅವರಿಗೆ ಈ ಹೊರ ಜಗತ್ತಿನ ಆಗು ಹೋಗುಗಳಿಂದ ಅವರೊಳಗಿನ ಆನಂದಮಯ ಕೋಶ ಡಿಸ್ಟರ್ಬ್ ಆಗೋದಿಲ್ಲ. ನಿಮ್ಮೆಲ್ಲರ ಆನಂದಮಯ ಕೋಶ ಹೇಗೆ? ಅದು ಡಿಪೆಂಡೆಂಟ್. ಅದು ಒಂದು, ಈಗ ಉದಾಹರಣೆಗೆ ಈಗ ಧ್ಯಾನ ಅಂದ್ರೂ ಆ ಧ್ಯಾನದ ಮೇಲೆ ಡಿಪೆಂಡೆಂಟ್ ಸ್ಟೇಜ್ ಅಲ್ಲಿ ನಾವೀಗಿದ್ದೇವೆ. ಮುಂದೊಂದು ದಿನ ಹೇಗಾಗ್ಬೇಕು? ಧ್ಯಾನವೇ ನಾವಾಗ್ಬೇಕು, ನಾವೇ ಧ್ಯಾನವಾಗ್ಬೇಕು. ಅಲ್ಲಿ ಧ್ಯಾನ ಮಾಡೋದು ಅಂತಲ್ಲ, ಧ್ಯಾನ ಆಗೋದು, ಧ್ಯಾನಾವಸ್ಥೆಯಲ್ಲಿ ಇರೋದು, ಮಾಡ್ತಾ ಇರೋ ಪ್ರತಿ ಕೆಲಸ ಧ್ಯಾನ, ತಿಂತಾ ಇರೋ ಪ್ರತಿ ಆಹಾರ ಧ್ಯಾನ, ಏನೇ ಸೇವೆ ಮಾಡಿದ್ರು ಅದು ಧ್ಯಾನ, ಉಸಿರಾಡ್ತಿದ್ರು ಅದು ಧ್ಯಾನ. ಪ್ರತಿ ಕ್ಷಣದಲ್ಲಿ, ಪ್ರತಿ ಕಣಕಣದಲ್ಲಿ ನಾವೇ ಧ್ಯಾನವಾಗ್ಬೇಕು, ಧ್ಯಾನವೇ ನಾವಾಗ್ಬೇಕು. ಆ ನಿಟ್ಟಿನಲ್ಲಿ ಹೋದಾಗ ನಮ್ಮಲ್ಲಿ ಸಚ್ಚಿತ್ ಆನಂದ ಸ್ವರೂಪ ಅಂತ ಏನ್ ಹೇಳ್ತೀರಿ, ಸದಾ ಆನಂದ ಸ್ವರೂಪ. ಅಲ್ಲಿ ನನಗೆ ಧ್ಯಾನ ಮಾಡಿದಷ್ಟೇ ಆನಂದವಾಗಿರ್ತೀನಿ, ಧ್ಯಾನ ಮಾಡದಿದ್ರೆ ಆನಂದವಾಗಿರಲ್ಲ, ಹಾಗಂತಂದ್ರೆ ನಾನು ಧ್ಯಾನದ ನಿಜ ಸ್ವರೂಪವನ್ನೇ ತಿಳ್ಕೊಂಡಿಲ್ಲ ಅಂತ ಆಯ್ತು. ಯಾಕಂತಂದ್ರೆ ಎಷ್ಟೊಂದು ಬಾರಿ ನಮ್ಮನ್ನ ನಾವು ಕೋಣೆಯಲ್ಲಿ ಕೂಡ ಹಾಕೊಂಡು ಎಲ್ಲರಿಗೆ ಸುಮ್ನಿರಿ ನಾನು ಧ್ಯಾನ ಮಾಡ್ತಿದ್ದೀನಿ, ಗಲಾಟೆ ಮಾಡಬೇಡಿ ಅಂತ ಬೇರೆಯವರಿಗೆಲ್ಲ ನಾವು ತಾಕೀತು ಮಾಡಿ, ನಾನ್ ಕಣ್ಮುಚ್ಚಿ ಎಲ್ಲೋ ಕೂತ್ರೆ ಅಷ್ಟೇ ಧ್ಯಾನ ಅಂತ ಅಂದ್ಕೊಂಡಿದೀವಿ. ಹಾಗಷ್ಟೇ ಅಲ್ಲ, ಶುರುವಿನಲ್ಲಿ ಇದೆಲ್ಲ ಬೇಕು, ಶುರುವಿನಲ್ಲಿ ನಮ್ಮನ್ನ ನಾವು ಸಿದ್ಧಪಡಿಸ್ಕೊಳ್ಳಿಕ್ಕೆ ಇದೆಲ್ಲ ಬೇಕು. ಆದ್ರೆ ತದನಂತರದಲ್ಲಿ ನೀವು ಆಡುವ ಪ್ರತಿಯೊಂದು ಉಸಿರು ಧ್ಯಾನವಾಗಬಲ್ಲದು. ಆಗ ನಿಮ್ಗೆ ಸಚ್ಚಿತ್ ಆನಂದ, ಆನಂದಮಯ ಕೋಶ, ಸದಾ ಆನಂದವಾಗಿರುವ ಆನಂದಮಯ ಕೋಶದ ಅರಿವಾಗತ್ತೆ. ಆ ಆನಂದಮಯ ಕೋಶದಲ್ಲಿ ಆನಂದದ ಒಂದು ಚಿಲುಮೆ ಹೇಗೆ ಬರ್ತಾ ಇರತ್ತೆ ಅಂತಂದ್ರೆ, ಬಾವಿಯಲ್ಲಿ ಸದಾ ಬತ್ತದೇ ಇರುವಂತಹ ಒಂದು ಒರತೆ ಇದ್ದಂತೆ ಸದಾ ಕಾಲ ಅದ್ ಬರ್ತಿರತ್ತೆ. ಈ ಹೊರ ಜಗತ್ತಲ್ಲಿ ನನ್ನ ದೇಹಕ್ಕೆ ಏನೋ ರೋಗ ಬಂತ, ರೋಗ ಹೋಯ್ತಾ, ಸಂಬಂಧ ಇಲ್ಲ. ನನಗೆ ಯಾರಾದ್ರೂ ನೀವು ನನ್ನನ್ನ ಇಷ್ಟ ಪಡ್ಲಿಲ್ವಾ, ಸಂಬಂಧ ಇಲ್ಲ. ನನಗೆ ನೀವು ಸನ್ಮಾನ ಮಾಡಿದ್ರ, ನನ್ಗಿವತ್ತು ಅವಮಾನ ಮಾಡಿದ್ರ, ಸಂಬಂಧ ಇಲ್ಲ. ಹೊರ ಜಗತ್ತಲ್ಲಿ ಏನೇ ನಡೆದ್ರು, ಈ ಪಂಚಕೋಶಗಳಲ್ಲಿ ಏನೇ ನಡೆದ್ರು, ಒಳಗಡೆ ಆನಂದಮಯ ಕೋಶ ಅನ್ನುವಂಥದ್ದು ಸದಾ ಬತ್ತದೇ ಇರುವಂತಹ ನೀರಿನ ಒಂದು ಚಿಲುಮೆ ಇದ್ದ ಹಾಗೆ. ಒರತಿಗೆ ಅಂತ ಹೇಳ್ತೀವಲ್ಲ, ಬಾವಿ ಆಳದಲ್ಲಿ ನೀರಿನ ಒರತೆ, ಆ ಒರತೆ ನಮ್ಮೊಳಗೆ ಇದೆ, ಆನಂದಮಯ ಕೋಶದ. ಆದ್ರೆ ಈ ಒರತೆಯನ್ನ ನಾವು ಬೇರೆ ಬೇರೆ ಕಾರಣಗಳಿಂದ ಮುಚ್ಚಿಟ್ಬಿಟ್ಟಿರ್ತೀವಿ. ಹೇಗೆ ಬಾವಿಯಲ್ಲಿ ನೋಡಿ, ನೀವು ಬಾವಿಯನ್ನ ಆಳಕ್ಕೆ ಅಗೆದಾಗ ಮಾತ್ರ ತಾನೇ ಆ ನೀರಿನ ಚಿಲುಮೆ ನಿಮಗೆ ಸಿಗೋದು, ಇಲ್ಲದಿದ್ರೆ ಹಾಗೆ ಮುಚ್ಕೊಂಡಿದ್ದಾಗ ಬರಿಯ ನೆಲ ಅದು. ಯಾವಾಗ ಪ್ರಯತ್ನ ಪಟ್ಟು ಅದನ್ನ ಅಗದು ಅಗದು ನೀರಿನ ಸೆಲೆ ನಿಮ್ಗೆ ಸಿಗೋ ತನಕ ನೀವು ಅಗಿತೀರೋ, ಆಗ ನಿಮ್ಗೆ ಆ ಒರತೆ ಸಿಗತ್ತೆ,
ಆ ಹೊರತೆ ಸದಾ ಕಾಲ 365 ದಿವಸ ನಿಮ್ಗೆ ನೀರನ್ನ ಕೊಡುತ್ತೆ. ಹಾಗೇನೆ ನಮ್ಮೊಳಗಿನ ಆನಂದಮಯ ಕೋಶ ಅನ್ನುವಂಥದ್ದು ಯಾವುದ್ರ ಮೇಲೂ ಡಿಪೆಂಡೆಂಟ್ ಇಲ್ಲ. ನಿಮ್ಮ ಬಟ್ಟೆ, ನಿಮ್ಮ ಭಾಷೆ, ನಿಮ್ಮ ಸಂಬಂಧ, ನಿಮ್ಮ ಆರೋಗ್ಯ, ನಿಮ್ಮ ಯಾವುದೇ ಈ ಹೊರಗಿನ ಅಸ್ತಿತ್ವದ ಮೇಲೆ ಡಿಪೆಂಡೇ ಇಲ್ಲದೆ ಇರುವಂಥದ್ದು, ಇಂಡಿಪೆಂಡೆಂಟ್ ಆಗಿರುವಂಥದ್ದು ಈ ಆನಂದಮಯ ಕೋಶ. ಇದನ್ನು ಅರಿತುಕೊಂಡು ಒಳ ಹೋದಾಗ ನಮ್ಮ ಆತ್ಮಸ್ವರೂಪಿಯಾದಂತಹ ನಮ್ಮನ್ನ ನಾವು ಅರ್ಥಕೊಳಕ್ಕಾಗತ್ತೆ. ಈ ಹಂತದಲ್ಲಿ ಹಲವಾರು ರೀತಿಯ ಮಾರ್ಗಗಳು. ಕೆಲವೊಮ್ಮೆ ನಮ್ಗೆ ಗುರುಗಳಿಂದ, ಕೆಲವೊಮ್ಮೆ ನಮಗೆ ಜೀವನದವೇ ಪಾಠ ಕಲ್ಸತ್ತೆ. ಗುರುವನ್ನ ನಂಬಿ ಕಲ್ತಾಗ ಆ ಜೀವನದ ಪಾಠಗಳನ್ನೆಲ್ಲ ಗುರು ನಮ್ಗೆ ಅರ್ಥೈಸ್ತಾ ಹೋಗ್ತಾರೆ. ಗುರು ಇಲ್ಲದೆ ಇರೋರಲ್ಲೂ ಈ ಕೆಲಸ ನಡೆಯುತ್ತೆ. ಹೇಗೆ? ಜೀವನವೇ ಅಲ್ಲಿ ಗುರುವಾಗತ್ತೆ. ನಾವು ಎದುರಿಸುವ ಪ್ರತಿ ಸೋಲು, ನಾವು ಎದುರಿಸುವ ಪ್ರತಿ ಅವಮಾನ, ನಾವು ಅನುಭವಿಸುವ ಪ್ರತಿ ರೋಗ, ಪ್ರತಿಯೊಂದು ನಮ್ಗೆ ಗುರುವಾಗಬಲ್ಲದು ನಾವು ಸರಿಯಾಗಿ ಕಣ್ಬಿಟ್ಟು ನೋಡಿದರೆ. ಪ್ರತಿಯೊಂದು ನಮ್ಗೊಂದೊಂದು ಪಾಠ ಕಲ್ಸಕ್ಕೆ ಬರೋದು. ಯಾರ್ಯಾರು ನಮ್ಮ ಜೀವನದಲ್ಲಿ ನಮ್ಗೆ ತುಂಬಾ ಕಷ್ಟವನ್ನ ಕೊಡ್ತಿದಾರೋ ದಯವಿಟ್ಟು ಅವರನ್ನ ಗುರು ಸ್ವರೂಪಿಯಾಗಿ ನೋಡಿ. ಅವರು ನಿಮಗೆ ಕಷ್ಟ ಕೊಡ್ಲಿಕ್ಕೆ ಅಂತ ಬಂದಿದ್ದಲ್ಲ, ಒಂದಿಷ್ಟು ಪಾಠ ಕಲಿಸ್ಲಿಕ್ಕೆ ಅಂತ ಬಂದಿದ್ದು, ಜೀವನದ ಪಾಠವನ್ನ ನಿಮ್ಗೆ ತಿಳಿಸ್ಲಿಕ್ಕೆ ಅಂತ ಬಂದಿದ್ದು. ಯಾವ್ಯಾವಾಗ ನಿಮ್ಮ ಜೀವನದಲ್ಲಿ ಕಷ್ಟದ ದಿನಗಳು ಬಂದಿದೆಯೋ, ಇಲ್ಲಿಯ ತನಕ ನಿಮ್ಮ ಜೀವನ ಆಗಿ ಹೋದಂತ ಹಲವಾರು ಜನ ಹಿರಿಯರು ಇದ್ದೀರಾ. ಒಮ್ಮೆ ನೆನಪು ಮಾಡ್ಕೊಳ್ಳಿ, ಎಲ್ಲೆಲ್ಲಿ ನಿಮ್ಮ ಜೀವನ ಅಬ್ಬಾ ಇನ್ನು ನನ್ನ ಹತ್ರ ಎದುರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಕಠಿಣ ಕ್ಷಣಗಳು ಬಂದಿದೆಯೋ, ಅದರ ನಂತರದಲ್ಲೆಲ್ಲ ನಿಮ್ಮ ಜ್ಞಾನ ಇನ್ನಷ್ಟು ಆಳ ಆಗಿದೆ. ಆ ಕಠಿಣ ಕ್ಷಣ ಅನ್ನೋದು ನಿಮ್ಮನ್ನ ಇನ್ನಷ್ಟು ಒಳ್ಳೊಳ್ಳೆ ವ್ಯಕ್ತಿಗಳೊಟ್ಟಿಗೆ, ಒಳ್ಳೊಳ್ಳೆ ಸ್ಥಾನದೊಟ್ಟಿಗೆ, ಒಳ್ಳೊಳ್ಳೆ ಹೈಯರ್ ಎನರ್ಜಿ ಮಾಸ್ಟರ್ಸ್ ಜೊತೆಗೆ ಕನೆಕ್ಟ್ ಮಾಡಿದೆ. ಹಾಗೆ ನೋಡಿದಾಗ ಎಲ್ಲೋ ಒಂದು ಕಡೆ ಈ ಕಷ್ಟ ಅನ್ನುವಂಥದ್ದು ನಿಮಗೆ ಒಂದು ಪರೀಕ್ಷೆ ಅನ್ನುವಂಥದ್ದು ನಿಮ್ಮನ್ನ ಇನ್ನಷ್ಟು ತೇರ್ಗಡೆಗೊಳಿಸಿ ಮುಂದಕ್ಕೆ ಕಳಿಸ್ಲಿಕ್ಕೆ ಬಂದಿರೋದೇ ಹೊರತಾಗಿ ಈ ಕಷ್ಟ ಅನ್ನೋದು ನಿಮ್ಮನ್ನ ನಾಶ ಮಾಡಕ್ಕೆ ಬಂದಿರೋದಲ್ಲ. ಹೇಗೆ ನೋಡಿ, ಒಂದು ಮೊಸರನ್ನ ಮಥನ ಮಾಡಿದಾಗ ನಮ್ಗೆ ಬೆಣ್ಣೆ ಸಿಗತ್ತೆ, ಅದ್ರೊಳಗಿನ ಆ ಒಂದು ಸತ್ವ ಬೆಣ್ಣೆ ಫ್ಯಾಟ್ ಕಂಟೆಂಟ್ ನಿಮ್ಗೆ ಸಪ್ರೇಟ್ ಆಗಿ ಸಿಗತ್ತೆ. ಅದೇ ನಾನು ಅಯ್ಯೋ ಪಾಪ ಮೊಸರು ಎಷ್ಟು ಗಟ್ಟಿ ಚಂದ ಮೊಸರಿದೆ, ಎಷ್ಟು ಶಾಂತವಾಗಿದೆ, ಇದನ್ನ ಕಡ್ದು ಬಿಟ್ರೆ ಮೊಸರಿಗೆ ನೋವಾಗ್ಬಿಡತ್ತೆ, ಇದನ್ನ ಕಡ್ದು ಬಿಟ್ರೆ ಮೊಸರಿಗೆ ತೊಂದರೆ ಆಗ್ಬಿಡತ್ತೆ, ಇಷ್ಟು ಚೆನ್ನಾಗಿ ಗಟ್ಟಿ ಹದವಾಗಿ ಇರುವ ಮೊಸರು ನೋವಾಗ್ಬಿಡತ್ತೆ ಅಂತ ಅನ್ಕೊಂಡ್ ಮಥನ ಮಾಡದೆ ಹಾಗೆ ಇಟ್ರೆ ಅದು ಹುಳಿ ಮೊಸರಾಗತ್ತೆ, ಹಾಳಾಗತ್ತೆ. ಅದೇ ನೀವು ಮಥನ ಮಾಡಿದಾಗ ಆ ಮಥನದಿಂದ ನಿಮಗೆ ಆ ಬೆಣ್ಣೆ ಸಿಗತ್ತೆ. ಇನ್ನು ಆ ಬೆಣ್ಣೆಯೂ ಅಷ್ಟೇ ಎಷ್ಟು ಮೃದುವಾಗಿದೆ, ಎಷ್ಟು ಸುಂದರವಾಗಿದೆ, ಎಷ್ಟು ರುಚಿಯಾಗಿದೆ. ಪಾಪ ಇದನ್ನ ನಾನು ಕೊತ ಕುದಿಸ್ಬೇಕಾ ಅಂತ ಹಾಗೆ ಬಿಟ್ರೆ ವಾಸನೆ ಆಗತ್ತೆ. ಬೆಣ್ಣೆಯಲ್ಲಿ ಹಾಗೆ ಇಡಕ್ಕಾಗತ್ತೆ. ಹೆಚ್ಚು ಅಂದ್ರೆ ನೀರಲ್ಲೋ ಮಜ್ಜಿಗೆಲ್ಲೋ ಹಾಕಿಟ್ರೆ 2 ದಿನ 3 ದಿನ ಇಡ್ಬೋದು. ಇಲ್ಲದಿದ್ರೆ ವಾಸನೆ ಬರಕ್ ಸ್ಟಾರ್ಟ್ ಆಗತ್ತೆ. ಅದಕ್ಕೆ ನೀವು ಅಗ್ನಿ ಸಂಸ್ಕಾರವನ್ನ ಕೊಟ್ಟು ಕೊತ ಕುದಿಸಿ ಅದನ್ನ ತುಪ್ಪ ಮಾಡಿದಾಗ, ಸಂಸ್ಕಾರೇಣ ಗುಣಾಂತರಾಧಾನ ಮುಚ್ಚತೆ ಅಂತ ಅಂದಾಗೆ ಆ ಸಂಸ್ಕಾರದಿಂದ ಅದರ ಗುಣವರ್ಧನೆ ಆಗತ್ತೆ. ತುಪ್ಪ ಅನ್ನುವಂಥದ್ದು ಎಂತಹ ಅದ್ಭುತವಾದಂತಹ ಔಷಧಿಯ ಗುಣಧರ್ಮವನ್ನ ಹೊಂದಿ ಎಷ್ಟು ಸಮಯ ಇಟ್ಟರು ಇಟ್ಟಷ್ಟು ಹಳತಾದಷ್ಟು ಅದು ತನ್ನ ಗುಣವನ್ನ ಹೆಚ್ಚಿಸ್ಕೊಳ್ತಾ ಹೋಗತ್ತೆ. ಆಯುರ್ವೇದದಲ್ಲಿ ಪುರಾಣ ಘೃತ ಅನ್ನುವಂಥದ್ದು ಶ್ರೇಷ್ಠ ಔಷಧಿ. ಹೊಸದಾದ ತುಪ್ಪಕ್ಕಿಂತ ಹಳೆಯ ತುಪ್ಪಕ್ಕೆ ಔಷಧಿಯ ಗುಣಧರ್ಮ ಜಾಸ್ತಿ. ಹೊಸ ಬೆಲ್ಲಕ್ಕಿಂತ ಹಳೆಯ ಬೆಲ್ಲಕ್ಕೆ ಔಷಧಿಯ ಗುಣಧರ್ಮ ಜಾಸ್ತಿ. ಹೊಸ ಅಕ್ಕಿಗಿಂತ ಹಳೆಯ ಅಕ್ಕಿಗೆ ಔಷಧಿಯ ಗುಣಧರ್ಮ ಜಾಸ್ತಿ. ಹೀಗೆ ಯಾವ ಹಾಲು ಮೊಸರಾಗಿ, ಯಾವ ಮೊಸರು ಮತ್ತೆ ಬೆಣ್ಣೆಯಾಗಿ, ಯಾವ ಬೆಣ್ಣೆ ಮತ್ತೆ ತುಪ್ಪವಾಗಿ ತನ್ನನ್ನು ತಾನು ಪರಿವರ್ತನೆಗೆ ಒಳಪಡಿಸಿಕೊಳ್ತು, ಆ ಸಂಸ್ಕಾರಕ್ಕೆ ತನ್ನನ್ನು ತಾನು ಒಡ್ಡಿತು, ಅದು ಮುಂದೆ ತನ್ನ ಗುಣವರ್ಧನೆಯನ್ನ ಕಾಣುತ್ತೆ. ಯಾವ ಹಾಲು ಅಯ್ಯಯ್ಯೋ ನನ್ನನ್ನ ಕಾಯಿಸದ್ ಬೇಡಪ್ಪ, ನಂಗೆ ನೋವಾಗತ್ತೆ ಸುಡ್ದತ್ತೆ ಅಂತ ಕಾಯಿಸದೇ ಇದ್ರಿ ಏನಾಗತ್ತೆ? ಕೆಲವೇ ಗಂಟೆಗಳಲ್ಲಿ ಆ ಹಾಲು ಒಡೆಯತ್ತೆ. ಇನ್ನು ನೀವೇ ಬೆಚ್ಚಗೆ ಕಾಸಿ ಅದನ್ನ ಹೆಪ್ಪಾಕುವಾಗ ಅಯ್ಯೋ ಇಷ್ಟೊಳ್ಳೆ ಹಾಲನ್ನ ನಾನು ಒಡಿಬೇಕಾ, ಹುಳಿ ಮೊಸರನ್ನ ಹಾಕಿದ ತಕ್ಷಣ ಏನಾಗತ್ತೆ? ಒಡಿಯತ್ತೆ ಹಾಲು. ಇಷ್ಟು ಒಳ್ಳೆ ಹಾಲನ್ನ ಒಡಿಬೇಕಾ ಅಂತ ಹಾಗೆ ಇಟ್ರೆ ಹಾಲಿನ ಶೆಲ್ಫ್ ಲೈಫ್ ತುಂಬಾ ಕಡಿಮೆ. ಅದೇ ನೀವು ಒಡೆದಾಗ ಗಟ್ಟಿ ಮೊಸರಾಯ್ತು. ಅದೇ ಮೊಸರನ್ನ ಮಥನ ಮಾಡಿದಾಗ ಬೆಣ್ಣೆ ಸಿಕ್ತು, ಬೆಣ್ಣೆಯನ್ನ ಕುದಿಸಿದಾಗ ತುಪ್ಪ ಸಿಕ್ತು. ಹೀಗೆ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಪರೀಕ್ಷೆಗಳು, ಪ್ರತಿಯೊಂದು ಕಠಿಣ ಸ್ಥಿತಿಗಳು, ಪ್ರತಿಯೊಂದು ತೊಂದರೆಗಳು ಅಥವಾ ತೊಂದರೆ ಕೊಡೋ ಸನ್ನಿವೇಶ ಇರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಘಟನೆಗಳಾಗಿರ್ಬೋದು, ರೋಗಗಳಾಗಿರ್ಬೋದು, ಇವೆಲ್ಲವೂ ನಿಮಗೆ ಸಿಗ್ತಾ ಇರುವಂಥ ಸಂಸ್ಕಾರವೇ ಹೊರತು ಇವು ನಿಮ್ಮನ್ನ ನಾಶ ಮಾಡ್ಲಿಕ್ಕೆ ಬಂದಿರೋದಲ್ಲ. ಯಾಕಂದ್ರೆ ನಾವೆಲ್ಲ ಶಕ್ತಿ ಚೈತನ್ಯದ ಸ್ವರೂಪಗಳು. ಶಕ್ತಿಯನ್ನ ನಾಶ ಮಾಡ್ಲಿಕ್ಕಾಗ್ಲಿ, ಶಕ್ತಿಯನ್ನ ಹುಟ್ಟಿಸ್ಲಿಕ್ಕಾಗ್ಲಿ ಸಾಧ್ಯವಿಲ್ಲ. ಶಕ್ತಿಯನ್ನ ರೂಪಾಂತರಗೊಳಿಸ್ಲಿಕ್ಕೆ ಮಾತ್ರ ಸಾಧ್ಯ. ಇದು ಫಿಸಿಕ್ಸ್ನ ನಿಯಮ. ನಾನು ಇವತ್ತು ಹೇಳ್ತಾ ಇರುವಂಥದ್ದಲ್ಲ, ನಮ್ಮ ಪೂರ್ವಜರು ಇದನ್ನೇ ಹೇಳ್ದಿರುವಂಥದ್ದು.
ಯಾವುದೇ ಶಕ್ತಿ ಚೈತನ್ಯದ ಸ್ವರೂಪವನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ನೀವು ರೂಪಾಂತರಗೊಳಿಸಬಹುದೇ ಹೊರತಾಗಿ ಅದನ್ನ ನಾಶ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಉತ್ಪತ್ತಿ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇದ್ದದ್ದನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ರೂಪಾಂತರ ಮಾಡೋದು. ಹೀಗೆ ನಾನು ನನ್ನ ಅಸ್ತಿತ್ವವನ್ನ ಕಾಣುವಲ್ಲಿ ನಮಗೆ ಸಹಾಯ ಆಗ್ಬೇಕು ಅಂದಾಗ ಈ ದೇಹ, ಈ ಪ್ರಾಣ ಚೈತನ್ಯ, ಈ ಮನೋಮಯ ಕೋಶ, ಮನಸ್ಸಿನ ಭಾವನೆಗಳು, ಅದರೊಳಗಿರುವಂತಹ ನನ್ನ ಜ್ಞಾನ, ಆ ಜ್ಞಾನದ ಹರಿವು, ಜೊತೆಯಲ್ಲಿ ಆನಂದಮಯ ಕೋಶ, ಇವೆಲ್ಲವೂ ಕೂಡ ಸ್ಫಟಿಕದಂತೆ ಶುದ್ಧವಾದಾಗ ಮಾತ್ರ ನಾನು ನನ್ನ ಆತ್ಮವನ್ನ ಕಾಣಕ್ಕೆ ಸಾಧ್ಯ. ಇಲ್ಲದಿದ್ರೆ ಹೇಗೆ? ಈಗ ನಾನು ಮತ್ತೆ ನಿಮ್ಮ ನಡುವೆ ಒಂದು 3-4 ಗ್ಲಾಸನ್ನ ಇಟ್ಟು, ಫುಲ್ ಮಣ್ಣಾಗಿರುವಂತಹ ಗ್ಲಾಸನ್ನ ಇಟ್ರೆ ಹೇಗೆ ನೀವು ನನ್ನನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ವೋ, ಅದೇ ತರ ನಾವು ನಮ್ಮ ಆತ್ಮ ಸ್ವರೂಪವನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ನಮ್ಮ ಪ್ರಾಣ ಚೈತನ್ಯದಲ್ಲಿ ಬ್ಲಾಕೇಜಸ್ ಇದ್ರೆ, ನಮ್ಮ ಮನಸ್ಸಿನ ಭಾವನೆಗಳಲ್ಲಿ ಬ್ಲಾಕೇಜಸ್ ಇದ್ರೆ, ನಮ್ಮ ಜ್ಞಾನಮಯ ಕೋಶ ಪೂರ್ತಿ ಅಜ್ಞಾನದಿಂದ ತುಂಬಿದ್ರೆ, ಹಾಗೂ ನಮ್ಮ ಆನಂದಮಯ ಕೋಶ ಈ ರೀತಿ ಕ್ಷಣಿಕ ಆನಂದಕ್ಕೆ, ಹೊರ ಜಗತ್ನಲ್ಲಿ ನಾವು ಮಾಡೋ ಕ್ರಿಯೆಗಳಿಗಷ್ಟೇ ಸೀಮಿತವಾಗಿ ನನ್ನ ಆನಂದಮಯ ಕೋಶ ಇದ್ರೆ, ಆಗ ನಾನ್ ಕೂಡ ನನ್ನ ಆತ್ಮ ಸ್ವರೂಪವನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ನನ್ನ ನಿಜವಾದ ಅಸ್ತಿತ್ವವನ್ನ ನಾನು ಕಾಣ್ಬೇಕು ಅಂದಾಗ ನನ್ನ ಶುದ್ಧೀಕರಣ ಪ್ರಕ್ರಿಯೆ ಅನ್ನೋದು ಕೇವಲ ದೇಹಕ್ಕೆ ಸೀಮಿತ ಆಗಿರಬಾರ್ದು. ದೇಹ, ಪ್ರಾಣ ಚೈತನ್ಯ, ಮನಸ್ಸು, ಜ್ಞಾನ, ಆನಂದ, ಈ ಎಲ್ಲ ಲೇಯರ್ಗಳಲ್ಲಿ ನನ್ನನ್ನು ನಾನು ಶುದ್ಧಗೊಳಿಸಿದಾಗ ಮಾತ್ರ ನನ್ನ ನಿಜ ಅಸ್ತಿತ್ವವನ್ನ ನಾನು ಕಾಣ್ಲಿಕ್ಕೆ ಸಾಧ್ಯ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ, ನನಗೆ ಅವಕಾಶವನ್ನ ಕೊಟ್ಟಿದ್ದಕ್ಕೆ ನಾನು ಎಲ್ಲ ಆಯೋಜಕರಿಗೆ ತುಂಬು ಹೃದಯದ ಒಂದು ಧನ್ಯವಾದವನ್ನ ಅರ್ಪಿಸ್ತೇನೆ. ಹಾಗೆ ಇಷ್ಟು ಸಜ್ಜನ ಬಂಧುಗಳನ್ನ ಇವತ್ತು ಒಂದೇ ವೇದಿಕೆಯಲ್ಲಿ ನೋಡ್ಲಿಕ್ಕೆ ಸಿಕ್ತು. ನಿಮ್ಮೊಟ್ಟಿಗೆ ನನ್ನ ಕೆಲವೊಂದಿಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡೋಕೆ ಅವಕಾಶ ಸಿಕ್ತು. ಇದೇ ಒಂದು ಬದುಕಿನ ಸಾರ್ಥಕತೆ ಇರೋದು ಇಂಥ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಅಂತ ನಾನು ಭಾವಿಸ್ತೀನಿ. ಸೊ ಅವಕಾಶಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.